ಒಂದು ತಿಂಗಳಲ್ಲಿ ವಾಲ್ಗಳು ಯಾವ ಭೂಮಿಲಿ ತೇವಾಂಶ ಜಾಸ್ತಿ ಇದೆ ಅದು ಕಮ್ಮಿ ನೀರ್ ಹೋಗಿ ಯಾವ್ದು ಕಲ್ನೆಲ ಇದೆ ಅದಕ್ಕೆ ಜಾಸ್ತಿ ನೀರ್ ಹೋಗೋ ತರ ಪ್ರೋಗ್ರಾಮೇ ಮಾಡ್ಬಿಡ್ಬೋದು ಸರ್. ತಿಂಗಳು ಅಡ್ವಾನ್ಸ್ ಪ್ರೋಗ್ರಾಮ್ ಮಾಡ್ಬಿಡ್ಬೋದು ಸರ್. ಇದು ಸಂಪೂರ್ಣ ಮೊಬೈಲೈಸ್ ಆಟೋಮೇಶನ್ ಅಂತ ಹೇಳಿ. ಹಾ ಸರ್. ಈ ವಾಲ್ಗಳನ್ನು ಸಹ ಸೋಲಾರ್ ಪವರ್ ಇಂದ ಹಾ ಸರ್. ನೀವು ವಿಶ್ವದಲ್ಲಿ ಎಲ್ಲಿರ್ತೀರೋ ಅಲ್ಲಿಂದಾನೇ ಮೊಬೈಲ್ ನ ತಿರುವಂತದ್ದು. ಮೊಬೈಲ್ ನಾನೀಗ ಒಂದು 3 ಅವರ್ಸ್ ಸೆಲೆಕ್ಟ್ ಮಾಡ್ಕೊಂತೀನಿ, ಓಕೆ ಸರ್. ರನ್ ಮಾಡ್ತೀನಿ. ಕಮಾಂಡಿಂಗ್ ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ಎಲ್ಲ ಆನ್ ಆಯ್ತು, ಮೋಟರ್ ಆನ್ ಆಯ್ತು. ಹಾ ಸರ್. ಸೆನ್ಸರ್. ನಾವು ಫಸ್ಟ್ ಉದ್ದೇಶ ರೈತರಿಗೆನೆ ಒಳ್ಳೆ ರೀತಿದು ಪ್ರಾಡಕ್ಟ್ ಕೊಡ್ಬೇಕು. ಮತ್ತೆ ಅದನ್ನ ಹೆಂಗೆ ಕಂಪ್ಯಾರಿಸನ್ ಮಾಡೋದು ಅಂತ ನಮ್ಮ ಆಫೀಸ್ ನಲ್ಲಿ ಲೈವ್ ಡೆಮೋನ್ಸ್ಟ್ರೇಷನ್ಸ್ ಗೆ ನಾವು ಪ್ಯಾನಲ್ ಗಳನ್ನ ಇಟ್ಟಿದ್ದೀವಿ. ಸೋಲಾರ್ ಕಂಟ್ರೋಲರ್ ಬಗ್ಗೆ, ಮತ್ತೆ ಮೋಟರ್ ಹೇಗೆ ವರ್ಕ್ ಆಗ್ತದೆ, ಪಂಪ್ ಅಂದ್ರೆ ಏನು, ಅದ್ರಲ್ಲಿ ಇಂಪಿಲ್ಲರ್ಸ್ ಏನಿರ್ತದೆ, ಡಿಫ್ಯೂಸರ್ ಏನಿರ್ತದೆ, ಅದು ಹೇಗೆ ಪಂಪ್ ಇಂದ ನೀರ್ ಈಚೆ ಬರುತ್ತೆ ಅನ್ನೋಂಥದ್ದನ್ನ ಒಂದು ಆರ್ಟಿಫಿಷಿಯಲ್ ಡೆಮೋನ್ಸ್ಟ್ರೇಷನ್ಸ್ ಮಾಡಿದೀವಿ. ಯಾರೆಲ್ಲ ರೈತರವಾಗಿ ಬೋರ್ವೆಲ್ ಗಳಿದೆ, ಇಂಡಸ್ಟ್ರಿಯಲ್ ಇರ್ಬೋದು, ಅಗ್ರಿಕಲ್ಚರ್ ಅಲ್ದೇನೆ ಇರ್ತಕ್ಕಂಥದ್ದು, ಕೈಗಾರಿಕೆ ಸಂಬಂಧಪಟ್ಟಿದ್ದು, ಅಥವಾ ವಾಟರ್ ಸಪ್ಲೈಯರ್ಸ್ ಯಾರಿದ್ದಾರೆ, ಅಥವಾ ಬೇರೆ ಬೇರೆ ಲ್ಯಾಬ್, ಹೋಟೆಲ್ಸ್, ಮತ್ತೆ ಲಾಡ್ಜಸ್ ಗಳು, ರೆಸಾರ್ಟ್ಸ್ ಗಳು, ಇವರು ಸಹ ಅವ್ರು ಇರ್ತಕ್ಕಂಥ ಬೋರ್ವೆಲ್ ಗಳನ್ನ ಸೋಲಾರ್ ಮಾಡ್ಕೊಳ್ಳೋದ್ರಿಂದ ಈ ಸರ್ಕಾರ ಅಥವಾ KEB ಏನ್ ಕಟ್ಟತಕ್ಕಂಥ ಚಾರ್ಜಸ್ ಏನಿದೆ ಅದನ್ನ ಝೀರೋ ಮಾಡ್ಕೋಬಹುದು. ಸರ್ ನಮಸ್ಕಾರ. ನಮಸ್ಕಾರ ಮಲ್ಲೇಶ್ ಸರ್, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮ ಪರಿಚಯ ಮಾಡ್ಕೊಡಿ, ಮತ್ತೆ ತಮ್ಮ ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಸರ್. ಸರ್ ನಮ್ಮ ಸಂಸ್ಥೆ SMR ಗ್ರೂಪ್ಸ್. ನಾನು ನವೀನ್ ಆರ್ ಗೌಡ, ಮೂಲತಃ ತುಮಕೂರಿನವರು. ಊರ್ಕೆರೆನಲ್ಲಿ ಆಫೀಸ್ ಮತ್ತೆ ವೇರ್ ಹೌಸಸ್ ಹೊಂದಿದ್ದೇವೆ. ನಾವು ಸೋಲಾರ್ ಪಂಪ್ಗಳನ್ನ ರೈತರಿಗೆ ನೀಡ್ತಾ ಬಂದಿದ್ದೇವೆ. ರೈತರಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನೇ ಸೋಲಾರಿಗೆ ಅಪ್ಗ್ರೇಡ್ ಮಾಡೋದಾಗ್ಬೋದು, ಅಥವಾ ಹೊಸ ಬೋರ್ವೆಲ್ಗಳನ್ನ ಸೋಲಾರಿಗೆ ಕನ್ವರ್ಟ್ ಮಾಡೋದಾಗೋದು ಮಾಡ್ತಾ ಇದೀವಿ. ಇತ್ತೀಚಿನ ದುಬಾರಿ ದುನಿಯಾ ಅಂದ್ರೆ ಏನಾಗ್ತದೆ, ಒಬ್ಬ ರೈತರು ಒಂದು ಸಣ್ಣ ಬೋರ್ವೆಲ್ ಕರ್ಕೊಂಡು ಟ್ರಾನ್ಸ್ಫಾರ್ಮರ್ ಹಾಕ್ಲಿಕ್ಕೆ ತಗಲತಕ್ಕಂಥ ವೆಚ್ಚದಲ್ಲಿ ಸೋಲಾರ್ ಅನ್ನೇ ಹೇಗ್ ತಗೋಬಹುದು, ಮತ್ತೆ ಅವರ ಜೀವನ ಹೇಗ್ ವಿಕಾಸ ಮಾಡ್ಬೋದು ಅಂತ ಹೇಳಿ ನಮ್ಮ ಸಂಸ್ಥೆಯಿಂದ ನಾವು ತಿಳಿಸ್ಕೊಡ್ತೀವಿ. ಮುಂದಿನ ಚಿತ್ರಣದಲ್ಲಿ ನಮ್ಮ ಸ್ಟಾಕ್ಸ್ ಬಗ್ಗೆ ಆಗ್ಲಿ, ನಮ್ಮ ಲೈವ್ ಡೆಮೋನ್ಸ್ಟ್ರೇಷನ್ಸ್ ಬಗ್ಗೆ ಆಗ್ಲಿ, ಮತ್ತೆ ನಮ್ಮ ಫಾರ್ಮ್ ಬಗ್ಗೆ ಆಗ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸರ್. ಓಕೆ ಸರ್, ಹೇಳಿ ಸರ್ ನಿಮ್ ಫಾರ್ಮ್ ಬಗ್ಗೆ. ಈಗ ಕರ್ಕೊಂಡು ಹೋಗ್ತಿದ್ರಿ ಅಂತ ಹೇಳಿ. ಹೌದು ಸರ್, ಬನ್ನಿ ಈಗ ತೋರಿಸ್ತೇನೆ. ನಮ್ದು ಫಾರ್ಮ್ ಒಂದು ಗುಡ್ಗಾಡಲ್ಲಿ ಮಾಡಿದೀವಿ. ಇಲ್ಲಿ ಒಂದು 7 ಕಿಲೋಮೀಟರ್ ಹಳ್ಳಿಗಳಿಂದ ದೂರ ಇದ್ದೀವಿ. ಓಕೆ ಸರ್. ಇಲ್ಲಿ ಎಲೆಕ್ಟ್ರಿಸಿಟಿ ಫೆಸಿಲಿಟೆಡ್ ಇರ್ಲಿಲ್ಲ. ಸೊ ಸಂಪೂರ್ಣ ಫಾರ್ಮ್ ಗೆ ಸೋಲಾರ್ ಮಾಡ್ಕೊಂಡಿದೀವಿ. ಇಲ್ಲಿ ಕಾಡಂಚಿನ ಗ್ರಾಮ ಆಗಿರೋದ್ರಿಂದ ಸ್ವಲ್ಪ ನಮ್ಗೆ ಅನಿಮಲ್ಸ್ ಪ್ರಾಬ್ಲಮ್ ಇದೆ. ಎಲ್ಲ ಸೋಲಾರ್ ಫೆನ್ಸ್ ಇದೆ. ಇಲ್ಲಿ ಸ್ಟ್ರೀಟ್ ಲೈಟ್ಸ್ ಸೋಲಾರ್ ಅಲ್ಲೇ ಹಾಕೊಂಡಿದೀವಿ. ಕಂಪ್ಲೀಟ್ ಸೋಲಾರ್ ಸಿಸ್ಟಮ್ ಸಂಪೂರ್ಣ ಸರ್. ಇಲ್ಲಿಗೆ ತುಂಬಾ ಫಾರ್ಮರ್ ಗಳು ದೂರದಿಂದ ಬರ್ತಾರೆ, ಬಂದು ಎಲ್ಲ ವಿಸಿಟ್ ಮಾಡ್ತಾರೆ. ಇಲ್ಲಿ ಇವತ್ತಿನ ದಿನಗಳಲ್ಲಿ ತುಂಬಾ ಬೆಳೆಗಳನ್ನ ಬೆಳೆಯೋದೇ ಕಷ್ಟ. ನೀವು ಸುತ್ತ ತೋರಿಸಿವ್ರಿಂತ ಕಸ್ಟಮರ್ಸ್ಗೆ. ಅಂತ ಜಾಗದಲ್ಲಿ ನಾವೊಂದು ಫಾರ್ಮ್ ಮಾಡ್ಕೊಂಡು ಸಂಪೂರ್ಣವಾಗಿ ಕಳೆದ 2.5 ವರ್ಷದಿಂದ ಒಳ್ಳೆ ನೀರಾವರಿ ಮಾಡ್ಕೊಂತ ಹೋಗ್ತಿದೀವಿ. ಸೊ ಅಡಿಕೆ ಮೇಜರ್ಲಿ ನಾವು ಅಡಿಕೆ ಮಾಡಿದೀವಿ. ಜೊತೆಗೆ ನೀರಾವರಿಗೆ ಸೋಲಾರ್ ಅಲ್ಲೇ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದೀವಿ ಸೋಲಾರ್ ಇಂದ. ಮತ್ತೆ ಈ ವಾಲ್ಗಳ ಸಿಸ್ಟಮ್ ಅನ್ನು ಸಹ ಸೋಲಾರ್ ಅಲ್ಲೇ ಕಂಟ್ರೋಲ್ಡ್ ಮಾಡೋ ತರ ಮಾಡಿದೀವಿ. ಅದನ್ನು ಸಹ ಎಲ್ಲ ತೋರಿಸ್ಕೊಡ್ತೀನಿ ಸರ್, ನೋಡೋಣ. ಬನ್ನಿ, ಈಗ ನೀವು SMR ಫಾರ್ಮಿಗೆ ಬಂದಿದ್ದೀರಾ. ಲೊಕೇಶನ್ ಹಾಕೋಣ, ಫಾರ್ಮರ್ಸ್ ಯಾರಾದ್ರೂ ಬರೋರಿದ್ರೆ ವಿಸಿಟ್ ಮಾಡ್ಲಿ. ನಮ್ದು ಬೋರ್ವೆಲ್ ಅಲ್ಲಿದೆ. ಬೋರ್ವೆಲ್ ಇಂದ ಬಂದಿದ್ ನೀರ್ ಇಲ್ಲಿ ಬರ್ತದೆ. ನೀವು ನೋಡ್ಬೋದು, ಇದೇನೋ ಒಂದು ಹೊಸ ಟೆಕ್ನಾಲಜಿ ಡಿವೈಸ್ ಸೆಟ್ ಮಾಡಿದ್ದಾರೆ ಅಂತ ಹೇಳಿ. ಇದು ಸಂಪೂರ್ಣ ಮೊಬೈಲೈಸ್ ಆಟೋಮೇಶನ್ ಅಂತ ಹೇಳಿ. ಈ ವಾಲ್ಗಳನ್ನು ಸಹ ಸೋಲಾರ್ ಪವರ್ ಇಂದ ನೀವು ವಿಶ್ವದಲ್ಲಿ ಎಲ್ಲಿರ್ತೀರೋ ಅಲ್ಲಿಂದಾನೇ ಮೊಬೈಲ್ ನ ತಿರುವಂತದ್ದು. ಮೊಬೈಲ್ ಅನ್ನ ಅಂದ್ರೆ ಮುಂಚೆ ನಾವು ಮ್ಯಾನ್ಯುಯಲ್ ವಾಲ್ಗಳು, ಈ ತರ ಗೇಟ್ ವಾಲ್ಸ್ ಬರ್ತಿತ್ತು. ಇದನ್ನ ಸೈಟ್ ಅಲ್ಲಿ ಬಂದು ಫಿಸಿಕಲಿ ಟರ್ನ್ ಮಾಡ್ಬಿಟ್ಟು ನೀರ್ ಹಾಯಿಸ್ತಿದ್ವಿ. ಈಗ ಇದೇ ವಾಲ್ಗಳನ್ನ ಎಲೆಕ್ಟ್ರಾನಿಕ್ ವಾಲ್ಗಳ ಕನ್ವರ್ಟ್ ಮಾಡಿದೀವಿ. ಇದಕ್ ಬೇಕಾದ ಪವರ್ ಅನ್ನ ಸೋಲಾರ್ ಇಂದಾನೇ ಕೊಡ್ತೇವೆ, ಡೈರೆಕ್ಟ್ ಸೋಲಾರ್ ಪವರ್. ಸೊ ಇಲ್ಲಿ ಯಾವಾಗ್ಲೂ ಸೋಲಾರ್ ಅಲ್ಲಿ ಮುಂಜಾನೆ ಸಂಜೆಯಿಂದ ಪವರ್ ಇರೋದ್ರಿಂದ ಈ ವಾಲ್ಗಳನ್ನ ಸೆನ್ಸ್ ಮಾಡುತ್ತೆ. ನಾವೊಂದು ಆಪ್ ಇದೆ ಮೊಬೈಲ್ ಅಲ್ಲಿ, ಆಮೇಲೆ ನಂತರದಲ್ಲಿ ತೋರಿಸ್ತೀನಿ. ನಾನೀಗ ಟೋಟಲ್ ನಮ್ದು ಈ ಕಡೆ 3.5 ಎಕರೆ ಅಥವಾ 4 ಎಕರೆ, ಆ ಕಡೆ 1-2 ಎಕರೆ, 6 ಎಕರೆ ಸೇರಿ 8 ವಾಲ್ ಮಾಡ್ಕೊಂಡಿದ್ದೀನಿ. 8 ವಾಲ್ ಮಾಡ್ಕೊಂಡು ಸರಿ ಸುಮಾರು ಒಂದು ವಾಲ್ ಇಂದ 300 ಅಡಿಕೆ ಗಿಡಕ್ಕೆ ಹೋಗುತ್ತೆ. 250ರಿಂದ 300 ಗಿಡಗಳಿಗೆ, ಇನ್ಕ್ಲೂಡಿಂಗ್ ಅಡಿಕೆ ಗಿಡ, ಮತ್ತೆ ನಾವು ಇಟ್ಟಿರೋ ಹಣ್ಣಿನ ಗಿಡಗಳು, ಮತ್ತೆ ಬೇರೆ ಬೇರೆ ಹೂವಿನ ಗಿಡಗಳು, ಮತ್ತೆ ಎಲ್ಲಾ ಸೇರಿ 300ರಿಂದ 400 ಗಿಡಕ್ಕೆ ಒಂದು ವಾಲ್ ಹೋಗುತ್ತೆ. ಈ ಒಂದು ವಾಲ್ ಸೆನ್ಸ್ ಮಾಡ್ಬಿಟ್ರೆ ಅಷ್ಟು ವಾಲ್ಗಳಿಗೆ ನೀರ್ ಹೋಗ್ತದೆ. ನಾವು ಪ್ರತಿದಿನ ಒಂದೊಂದು ವಾಲ್ಗೆ 2-2 ಅವರ್ 3-3 ಅವರ್ ನಮ್ದು ಸೋಲಾರ್ ಪವರ್ ಇರೋದ್ರಿಂದ ಸೊ ನಮ್ಗೆ ಡ್ರೈವ್ ನ ಸೆನ್ಸ್ ಮಾಡುತ್ತೆ, ಆನ್ ಮಾಡ್ಕೊಡುತ್ತೆ. ಮ್ಯಾನ್ಯುಯಲಿ ನಮ್ದು ಬೋರ್ವೆಲ್ ಅಲ್ಲಿ ಈ ತರ ನೀರ್ ಬರುತ್ತೆ. ಸೊ ನೀರ್ ತೋರಿಸ್ತೇನೆ ನಿಮ್ಗೆ. ಈಗ ನಮ್ದು 7.5 HP ಇದೆ. 7.5 HP ಇದೆ. ಎಷ್ಟು ನೀರ್ ಬರ್ತಾ ಇದೆ ಸರ್.
ಸೊ ಈಗ ನಾವು ನಮ್ಮ ಜಮೀನೆಲ್ಲ ಹಳ್ಳಿಲಿ ಇರುತ್ತೆ ಸರ್. ನಾವೀಗ ಬೆಂಗಳೂರಲ್ಲೋ ಅಥವಾ ಮೈಸೂರಲ್ಲೋ ದೊಡ್ಡ ದೊಡ್ಡ ಸಿಟಿಲೋ ಅಥವಾ ಅಮೆರಿಕದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಹಾ ಅಲ್ಲೇ ಕುತ್ಕೊಂಡು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು ನಾವು. ಸಂಪೂರ್ಣವಾಗಿ ಸರ್. ಯಾವುದೇ ರೀತಿ ನೀವು ವಿಶ್ವದ ಯಾವ ಮೂಲೆಯಲ್ಲಿ ಇದ್ರು ನಿಮ್ಗೆ ಹೋಗಕ್ ಆಗಲ್ಲ ಅಂದ್ರೆ ಹಾ ಸರ್. ಈ ತರ ಒಂದು ಆಟೋಮೇಶನ್ ಸಿಸ್ಟಮ್ ಹಾಕೊಂಡ್ರೆ ಆಯ್ತು. ಇದ್ರದ್ದು ವ್ಯಾಪ್ತಿ ತುಂಬಾ ದೊಡ್ಡದು ಸರ್. ಓಕೆ ಸರ್. ಈಗ ನಂದು ಒಂದ್ ಕಡೆ ಜಮೀನ್ ಇದೆ. ಹಾ ಸರ್. ಫಾರ್ ಎಕ್ಸಾಂಪಲ್ ನಿಮ್ದು 5 ಕಿಲೋಮೀಟರ್ ವ್ಯಾಪ್ತಿಲಿ ಅಥವಾ 3 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಜಮೀನ್ ಇದ್ದು ಈ ಕಡೆ 3 ಕಿಲೋಮೀಟರ್ ಈ ಕಡೆ 3 ಕಿಲೋಮೀಟರ್ ರೇಡಿಯೇಷನ್ ಅಲ್ಲಿ ಹಾ ಸರ್. ಒಟ್ಟು ಒಂದು ಡಿವೈಸ್ ಇಂದ ಈ ತರದ್ದು 512 ವಾಲ್ ಅನ್ನ ಕಂಟ್ರೋಲ್ ಮಾಡಬಹುದು ಸರ್. ಸರ್ 512 512 ವಾಲ್. ಈ ತರ ಮೋಟರ್ ಏನಿದೆಯಲ್ಲ, ಈ ತರ ಮೋಟರ್ನ 18 ಮೋಟರ್ನ ಒಂದೇ ಡಿವೈಸ್ ಅಲ್ಲಿ ಕಂಟ್ರೋಲ್ ಮಾಡಬಹುದು ಸರ್. ಒಂದೇ ಡಿವೈಸ್ ಅಲ್ಲಿ ನೀವು 18 ಮೋಟರ್ಗೂ ಹೆಸರಿಟ್ಕೋಬಹುದು ಸರ್. ಈಗೇನು ಒಂದ್ ಜಮೀನ್ ಇಲ್ಲಿದೆ, ದೊಡ್ಡ ಚಿಕ್ಕನಹಳ್ಳಿ ಅಂತನೋ, ತಾಳಗುಂದ ಅಂತನೋ, ಹೊನೇನಹಳ್ಳಿ ಅಂತನೋ, ಮಾಟ್ನಹಳ್ಳಿ ಅಂತನೋ, ಅಥವಾ ಇನ್ನೊಂದ್ ಯಾವ್ದೋ ಹಳ್ಳಿ ಜಮೀನು, ಮತ್ತೆ ಅಲ್ಲಿ ವಾಲ್ಗಳಿಗೆ ಅಲ್ಲಿ ಗುಂಡಿ ಗದ್ದೆಗಳು, ಮತ್ತೆ ಎತ್ತರದ ಗದ್ದೆ, ಹಳ್ಳದ ಗದ್ದೆ, ತೆಗ್ಗಿನ ಗದ್ದೆ, ಏನ್ ಅವ್ರವ್ರ ಒಂದ್ ಕೋಡ್ ವರ್ಡ್ ಇರ್ತವೆ ಫಾರ್ಮರ್ಸ್, ಹೌದು ಸರ್. ಅದನ್ನ ಇಟ್ಕೊಂಡು ಆನ್ ಮಾಡ್ಬೋದು. ಜೊತೆಗೆ ಇದರಲ್ಲಿ ಪ್ರೋಗ್ರಾಮಿಂಗ್ ಮಾಡ್ಬೋದು ಸರ್. ಈಗ ಒಂದ್ ತಿಂಗಳು ನಾನು ಬಿಸಿ ಇರ್ತೀನಿ ಫಿನಾನ್ಷಿಯಲಿನೋ ಏನೋ ಬಿಸ್ನೆಸ್ ವೈಸ್. ಒಂದು ತಿಂಗಳಲ್ಲಿ ವಾಲ್ಗಳು ಯಾವ ಭೂಮಿಲಿ ತೇವಾಂಶ ಜಾಸ್ತಿ ಇದೆ ಅದು ಕಮ್ಮಿ ನೀರ್ ಹೋಗಿ, ಯಾವ್ದು ಕಲ್ನೆಲ ಇದೆ ಅದಕ್ಕೆ ಜಾಸ್ತಿ ನೀರ್ ಹೋಗೋ ತರ ಪ್ರೋಗ್ರಾಮೇ ಮಾಡ್ಬಿಡ್ಬೋದು ಸರ್. ತಿಂಗಳು ಅಡ್ವಾನ್ಸ್ ಪ್ರೋಗ್ರಾಮ್ ಮಾಡ್ಬಿಡ್ಬೋದು ಸರ್. ಸೂಪರ್ ಸರ್. ಸೊ ರೈತರುಗಳಿಗೆ ಇಟ್ಟಂತ ಗಿಡಗಳಿಗೆ, ಬೆಳೆಗಳಿಗೆ ನೀರಿನ ಅಭಾವ ಆಗ್ಲಿ, ಸಮಸ್ಯೆ ಆಗ್ಲಿ ಆಗಲ್ಲ. ಆಮೇಲೆ ಹೆಚ್ಚುವರಿಯಾಗಿ 25% ನೀರನ್ನ ಸಂಪೂರ್ಣವಾಗಿ ಬಳಸ್ಕೋಬಹುದು ಸರ್. ಈಗ ನಾನು ನೀರ್ ಹರಿಬಿಡ್ತಿದ್ದೆ ಅಂದ್ರೆ ನೀರ್ ಎಲ್ಲೋ ಹೋಗ್ಬಿಡೋದು, ಹೌದೌದು ಸರ್, ಗೊತ್ತಾಗ್ತಿರ್ಲಿಲ್ಲ. ಈಗ ನೀರ್ನ ಕಂಟ್ರೋಲ್ ಮಾಡುವಂತ ವ್ಯವಸ್ಥೆ ಬಂದಿದೆ. ಡ್ರಿಪ್ ಜೊತೆ ಟೈಮಿಂಗ್ ಕಂಟ್ರೋಲ್ ಆಗ್ತದೆ. ಸೊ ಟೈಮಿಂಗ್ ಕಂಟ್ರೋಲ್ ಆಗೋದ್ರಿಂದ ನಿಮಗೆ ಸಂಪೂರ್ಣವಾಗಿ ನೀರಿನ ಮೇಲೆ ಹಿಡಿತ ಸಿಗುತ್ತೆ ಸರ್. ಇದೆಲ್ಲವೂ ಸೋಲಾರ್ ಮೇಲೆನೆ ನಡೀತಾ ಇದೆ ಸರ್. ಇದು ನಮ್ ಡಿವೈಸ್ ಸರ್. ಇದು ನಮ್ದು ಸೋಲಾರ್ದು ಡಿವೈಸ್. ಸೊ ಡ್ರೈವ್ ಅಂತ ಹೇಳ್ತೇವೆ. ಈ ಡ್ರೈವ್ಗೆ ಇದು ಮೋಟರ್ಗೆ ಒಂದು ಔಟ್ಪುಟ್ ಚೋಕ್ ಅಂತ ಹಾಕಿದೀವಿ ಕೇಬಲ್ಗೆ. ಏನಂದ್ರೆ ಇದು ಎಲೆಕ್ಟ್ರಿಕಲ್ ಕೇಬಲ್ ಅಲ್ಲಿ ಕಾರ್ಬನೈಸ್ಡ್ ಆಗ್ತಿತ್ತು, ಹಾರ್ಡ್ ಆಗ್ತಿತ್ತು ಮೋಟರ್ ಕೇಬಲ್. ಅದು ಹಾರ್ಡ್ ಆಗದೆ ಇರೋ ತರ ಇದು ಕೆಲಸ ಮಾಡುತ್ತೆ ನಮ್ದು ಡ್ರೈವ್. ಮತ್ತೆ ಇದು ಈ ಡಿವೈಸಸ್ ಎಲ್ಲ ಯೂನಿಟ್ ಇದೆ ಸರ್. ಮತ್ತೆ ಇದಕ್ಕೆ ಅಲ್ಲೊಂದು ಹೇರ್ ಆಂಟರ್ ಹಾಕಿದೀವಿ ಸರ್. ನೀವು ಅಲ್ಲಿ ಶೆಡ್ ಹತ್ರ ಕಾಣ್ತಾ ಇರ್ಬೋದು, ಅದು ಸೋಲಾರ್ ಪವರ್ ಅಲ್ಲೇ ಇದೆ. ಅದು ಏನಂದ್ರೆ ಅದ್ರೊಳಗಡೆ ಒಂದ್ ಸಿಮ್ ಹಾಕಿರ್ತೀವಿ, ಅದು ನೆಟ್ವರ್ಕ್ ನ ಸೆನ್ಸ್ ಮಾಡಿ ಕೊಡುತ್ತೆ. ಈ ಸಿಸ್ಟಮ್ ಬಂದು ಇದು ವೈರ್ಡ್ ಸಿಸ್ಟಮ್ ಸರ್. ಬಟ್ ಆಪರೇಷನ್ ಅಲ್ಲೆಲ್ಲ ಮೊಬೈಲ್ ಅಲ್ಲಿ ಆಪ್ ಇರುತ್ತೆ. ಸೊ ಮೊಬೈಲ್ ಆಪ್ ಥ್ರೂನೇ ಕಂಟ್ರೋಲ್ ಮಾಡಬಹುದು. ಆಪ್ ಎಲ್ಲ ಫ್ರೀ ಇರುತ್ತಲ್ಲ? ಆಪ್ ಎಲ್ಲ ಈಗ ಫಸ್ಟ್ 1 ಇಯರ್ ಫ್ರೀ ಇರುತ್ತೆ ಸರ್. ಸೆಕೆಂಡ್ ಇಯರ್ ಇಂದ 1 ವರ್ಷಕ್ಕೆ 3,000 ಅಥವಾ ಒಂದು 6,000 ರೂಪಾಯಿ ರೇಂಜ್ ಅಲ್ಲಿ ಪ್ರೈಸ್ ಫಿಕ್ಸೇಷನ್ ನಡೀತಾ ಇದೆ ಸರ್. ಈಗ ನಾನು ಒಂದು ಟೈಮ್ ಸೆಟ್ ಮಾಡಿದ್ದೆ ಮುಂಜಾನೆ, ಒಂದ್ 3 ಅವರ್ ಒಂದು ಗೇಟ್ ವಾಲ್ ಆನ್ ಮಾಡಿದ್ದೆ. ಇದು ನೋಡಿ SMR ಫಾರ್ಮ್ ಅಂತ ಬರುತ್ತೆ. ಒಂದ್ಸರಿ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ. ಇಲ್ಲಿ ಸ್ವಲ್ಪ ನಮ್ದು ನೆಟ್ವರ್ಕ್ ಕಮ್ಮಿ ಇರೋದ್ರಿಂದ ಟೈಮ್ ತೊಂತಾ ಇದೆ. ನಾನೀಗ ಕ್ಲಿಕ್ ಮಾಡಿದೆ, ಮ್ಯಾನ್ಯುಯಲ್ ಇರಿಗೇಷನ್ ಅಂತ ಇದೆ. ಇದು ಆಟೋನು ಮಾಡ್ಬೋದು, ಮ್ಯಾನ್ಯುಯಲ್ ಮಾಡ್ಬೋದು. ನಾನೀಗ ವಾಲ್ ನ ಆನ್ ಮಾಡ್ತೀನಿ. ನಾನು ಮುಂಜಾನೆ ವಾಲ್ ನಂಬರ್ 6 ಆನ್ ಮಾಡಿದ್ದೆ. ಈಗ ವಾಲ್ ನಂಬರ್ 3 ಆನ್ ಮಾಡ್ಕೊಂತೀನಿ ನಾನು. ಇರಿಗೇಷನ್ ವಾಲ್ ಆಡ್ ಅಂತ ಬಂತು. ಇಲ್ಲಿ ನಮ್ದು 8 ವಾಲ್ ಇದೆ ಫಿಸಿಕಲಿ. ನಿಮಗೆ ಇಲ್ಲಿ ನೋಡಿ 8 ವಾಲ್ ತೋರಿಸ್ತಾ ಇದೆ. ಇಲ್ಲಿ 8 ವಾಲ್ ಇದೆ, ಇಲ್ಲಿ 8 ವಾಲ್ ಇದೆ. ಸೊ ನಾನೀಗ ನಂಬರ್ 2, 3 ಥರ್ಡ್ ವಾಲ್ ಆನ್ ಮಾಡ್ತೀನಿ. ಟೈಮಿಂಗ್ಸ್ ಕೇಳ್ತದ ಅದು ಎಷ್ಟು ಅವರ್ ಆನ್ ಮಾಡಬೇಕು ಅಂತ ಹೇಳಿ. ನಾನೀಗ ಒಂದು 3 ಅವರ್ ಸೆಲೆಕ್ಟ್ ಮಾಡ್ಕೊಂತೀನಿ, ರನ್ ಮಾಡ್ತೀನಿ. ಕಮಾಂಡಿಂಗ್ ಸ್ಟಾರ್ಟ್ ಅಂತ ಕೊಟ್ಟ ತಕ್ಷಣ ಈಗ ರನ್ನಿಂಗ್ ರೆಡ್ ಬಟನ್ ಅಲ್ಲಿ ಇದೆ. ಇರಿಗೇಷನ್ ವಾಲ್ಯೂ ಸಕ್ಸಸ್ಫುಲಿ ನೋಡಿ ಅಲ್ಲಿ ಆನ್ ಆಯ್ತು, ಮೋಟರ್ ಆನ್ ಆಯ್ತು, ಸೆನ್ಸ್ ಆಯ್ತು. ವಾಲ್ ನಂಬರ್ 3 ನೋಡಿ ಇಲ್ಲಿ ಏರ್ ಬರ್ತಾ ಇದೆ. ವಾಲ್ ನಂಬರ್ 3 ಆನ್ ಆಯ್ತು. ಇಲ್ಲಿ ನನ್ಗೆ ರೆಡ್ ಅಲ್ಲಿ ಇದೆ. ಒನ್ಸ್ ಮೋಟರ್ ಆನ್ ಆದ ಕೂಡಲೇ ರಿಫ್ರೆಶ್ ಮಾಡಿದೆ ಅಂದ್ರೆ ಬ್ಲೂ ಬಂದ್ಬಿಡುತ್ತೆ ನೋಡಿ. ಆನ್ ಆಯ್ತು. ಈಗ ನಾನು ಏನ್ ಸೆಟ್ ಮಾಡಿದೀನಿ ಹೇಳ್ತಾ ಇದೆ. ವೋಲ್ಟೇಜ್ ಎಷ್ಟಿದೆ ಅಂತ ಆಯ್ತು. ಈಗ ನೋಡಿ ವಾಲ್ ಸೆನ್ಸ್ ಆಯ್ತು, ವೈಬ್ರೇಟ್ ಆಯ್ತು, ನೀರ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸರ್. ನನಗೆ ಇಲ್ಲಿ ಮೆಸೇಜು ಬರ್ತದೆ, ಆಸ್ ವೆಲ್ ಆಸ್ ಡಿಸ್ಪ್ಲೇ ನಲ್ಲೂ ಆನ್ ಅಂತ ಬರುತ್ತೆ. ಇದು 10 ಸೆಕೆಂಡ್ ಡಿಲೇ ಇರುತ್ತೆ ಸರ್. ನಾವು ಆನ್ ಮಾಡಿದ ಟೈಮ್ಗೆ ಮತ್ತೆ ಅಲ್ಲಿ ಆನ್ ಆಗಿದ್ ನನಗೆ ಮಾಹಿತಿ ಕಳ್ಸಕ್ಕೆ 10 ಸೆಕೆಂಡ್ ಟೈಮ್ ಇರುತ್ತೆ ಸರ್. ಬಟ್ ರಿಯಲ್ ಟೈಮ್ ಇರುತ್ತೆ ಸರ್. ಇದು ಈಗ 11 ಗಂಟೆ 34 ನಿಮಿಷ ತೋರಿಸ್ತಾ ಇದೆ. ರಿಯಲ್ ಟೈಮ್ ಇಲ್ಲಿದೆ 11:35. 16 ರಿಂದ 18 ಸೆಕೆಂಡ್ ಡಿಲೇ ಟೈಮ್ ಇರುತ್ತೆ ಸರ್. ನೋಡಿ ಸರ್, ನೀರ್ ಆನ್ ಆಯ್ತು, ಸ್ಟಾರ್ಟ್ ಆಗಿದೆ. ಈ ಇರಿಗೇಷನ್ 3ನೇ ವಾಲ್ ಅಲ್ಲಿ ಮೇಲ್ಗಡೆ ನೀರ್ ಹೋಗ್ತಾ ಇದೆ. ಇದೇನ್ ಆನ್ ಆಗ್ತದೆ ಈ ಪ್ರೋಗ್ರಾಮ್ ನ ಇಲ್ಲಿ ತೋರಿಸುತ್ತೆ ಸರ್. ಸರ್ ಇದು ಈಸಿಯಾಗಿ ಆಪರೇಟ್ ಮಾಡಬಹುದಲ್ಲ? ಈಸಿ ಇದೆ ಸರ್, ಅಪ್ಲಿಕೇಶನ್ಸ್ ಎಲ್ಲ ಈಸಿ ಇದೆ ಸರ್. ಈಗ ನಾನು ಸಪೋಸ್ ನಾನು ಮರಿತೀನಿ ಯಾವ್ಯಾವ ವಾಲ್ಗೆ ನೀರ್ ಕೊಟ್ಟಿದ್ದೀನಿ ಅಂತ. ಟೋಟಲ್ ಲಾಗ್ ಹೋದ್ರೆ ವಾಲ್ ಲಾಗ್ ಅಂತ ಇರುತ್ತೆ. ಇಲ್ಲಿ ಸ್ಟಾಟಿಕ್ ಸಿಗುತ್ತೆ ಸರ್ ನಿಮ್ಗೆ. ಟೋಟಲ್ ಎಷ್ಟೆಷ್ಟು ಅವರ್ ವಾಲ್ಗೆ ನೀರ್ ಕೊಟ್ಟಿದ್ದೀರಿ. ಈಗ ನನಗೆ ಲಾಸ್ಟ್ ವೀಕ್ ಇಲ್ಲಿನ ತನಕ ಸಿಗುತ್ತೆ ಸರ್. ಸೇ ಫಾರ್ ಎಕ್ಸಾಂಪಲ್ 9ನೇ ಫೆಬ್ರವರಿ, 10ನೇ ಫೆಬ್ರವರಿ, 11ನೇ ಫೆಬ್ರವರಿ, 12ನೇ ಫೆಬ್ರವರಿ, 13ನೇ ಫೆಬ್ರವರಿ ತನಕ
ವಾಲ್ ನಂಬರ್ 1 ಎಷ್ಟು ಅವರ್ ಕೊಟ್ಟಿದ್ದೀವಿ, ವಾಲ್ ನಂಬರ್ 2 ಎಷ್ಟು, ವಾಲ್ 3 ಎಷ್ಟು, ವಾಲ್ 4 ಎಲ್ಲಾ ಮಾಹಿತಿ ಹಿಂಗೆ ಬಂದ್ಬಿಡುತ್ತೆ ಸರ್. ಓಕೆ ಸೊ ನೀಟಾಗಿ ನಿಮ್ಗೆ ಅರ್ಥ ಆಗುತ್ತೆ ಸರ್. ಆಮೇಲೆ ನಿಮಗೆ ಟೈಮ್ ಇಲ್ಲ ಅಂದ್ರೆ 1 ತಿಂಗಳದ್ದು ಪ್ರೋಗ್ರಾಮ್ ನ ಪ್ರೀ ಪ್ರೋಗ್ರಾಮ್ ಮಾಡಿ ಬಿಡ್ಬೋದು ಸರ್ ಇದರಲ್ಲಿ. ಸೊ ಮ್ಯಾನ್ಯುಯಲಿ ನೀರನ್ನ ಆಯ್ಸಕ್ಕೇನೆ ಲೇಬರ್ ಜೊತೆ ಯಾರು ಡಿಪೆಂಡೆನ್ಸಿ ಇದಾರೆ ನೋಡಿ ಸರ್. ಈಗ ರೆಡ್ ಇದ್ದಿದ್ದು ಬ್ಲೂ ಆಯ್ತು, ಹೌದು ಸರ್. ರನ್ನಿಂಗ್ ಅವರ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಇರಿಗೇಷನ್ ವಾಲ್ ತೋರಿಸುತ್ತೆ 3 ಅವರ್ಸ್ ಸೆಟ್ ಮಾಡಿದೀನಿ. 3 ಅವರ್ಸ್ ಆದ ತಕ್ಷಣ ಇದು ಕವರ್ ಆಗುತ್ತೆ, ಮತ್ತೆ ಅಗೇನ್ ಇದು ಆಫ್ ಆಗಿ ಬ್ಲಾಕ್ ರೆಡ್ ಇಂಡಿಕೇಶನ್ ಬರುತ್ತೆ ಸರ್. ಓಕೆ ಸರ್, ಈಗ ನಾವು 3 ಅವರ್ಸ್ಗೆ ಸೆಟ್ ಮಾಡಿದೀವಿ. Yes, sir. ಇನ್ ಬಿಟ್ವೀನ್ ನಮ್ಗೆ 1 ಅವರ್ ಆದ್ಮೇಲೆ ಸಾಕು ಅಂತ ಹೇಳಿದ್ರೆ ಆಫ್ ಮಾಡ್ಬೋದು ಸರ್, ಆಫ್ ಮಾಡ್ಬೋದು ಸರ್, ಅದು ಫೆಸಿಲಿಟಿ ಇದೆ ಸರ್. ವಾಲ್ ಆಫ್ ಮಾಡೋ ಅಂತ ಆಪ್ಷನ್ ಇದೆ ಸರ್. ಓಕೆ ಸರ್. ಈಗ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಮ್ಯಾನ್ಯುಯಲ್ ಇರಿಗೇಷನ್ ಆಫ್ ಅಂತ ಇದೆ. ಓಕೆ ಸರ್. ಸಪೋಸ್ ಈಗ ಆಫ್ ಮಾಡ್ತೀನಿ, ಟೆಕ್ನಿಕಲಿ ನೀವು ಕೇಳಿದ್ಕೆ ಹಾ ಸರ್. ಟರ್ನ್ ಆಫ್ ಅಂತ ಇದೆ. ಆರ್ ಯು ಶೂರ್ ಯು ವಾಂಟ್ ಟು ಟರ್ನ್ ಆಫ್ ದಿ ಮ್ಯಾನ್ಯುಯಲ್ ಇರಿಗೇಷನ್? ಹಾ ಸರ್. ಟರ್ನ್ ಆಫ್ ಅಂತ ಕೊಟ್ರೆ ಅಲ್ಲಿ ನೋಡಿ ನಿಮ್ಗೆ ಅಲ್ಲಿ ಆಫ್ ಆಯ್ತು, ಸೌಂಡ್ ಬಂತಲ್ಲ, ಹೌದು ಸರ್. ಆಫ್ ಆಯ್ತು, ಏರ್ ರಿಲೀಸ್ ಆಗ್ತಾ ಇದೆ. ಹೌದು ಸರ್. ಅಲ್ಲಿ ಡಿಸ್ಪ್ಲೇ 0 ಆಯ್ತು. ಹಾ ಸರ್. ಈಗ ಮತ್ತೆ ಆನ್ ಅಂತ ಕೊಟ್ರೆ ಹಾ ಸರ್. ಆನ್ ಆಗುತ್ತೆ ಸರ್. ಅದನ್ನು ಒಂದು ತೋರಿಸ್ಬಿಡ್ತೀನಿ. ಈಗ ಇಲ್ಲಿ ನಮ್ಮ ಮೋಟಾರ್ ಹತ್ರ ಹೋಗ್ತೀನಿ, ಹಾ ಸರ್. ಮ್ಯಾನ್ಯುಯಲ್ ಇರಿಗೇಷನ್ಗೆ ಕ್ಲಿಕ್ ಮಾಡ್ಕೊಂತೀನಿ. ನಾನು ಫಸ್ಟ್ ಇರಿಗೇಷನ್ ವಾಲ್ ನ ಸೆಲೆಕ್ಟ್ ಮಾಡ್ತೀನಿ. ಹಾರ್ಡ್ ವಾಲ್ ಅಂತ ಕೇಳುತ್ತೆ. ವಾಲ್ ನಂಬರ್ 3 ಹೋಗ್ತೀನಿ, ಆಡ್ ಮಾಡ್ತೀನಿ, ಮತ್ತೆ ಟೈಮಿಂಗ್ಸ್ ಕೊಡ್ತೀನಿ. 3 ಅವರ್ಸ್ ಹಾಕ್ತೀನಿ, ಮಿನಿಟ್ಸ್ ಬೇಕಾದ್ರೆ ಹಾಕ್ಬೋದು. ಓಕೆ ಕೊಟ್ಟು ಅಗೇನ್ ಸ್ಟಾರ್ಟ್ ಅಂತ ಕೊಡ್ತೀನಿ. ಈಗ ಸೌಂಡ್ ಬರ್ತದೆ, ನಿಮ್ಗೆ ನಾಯ್ಸ್ ಸ್ಟಾರ್ಟ್ ಆಗ್ತದೆ. ಸೆನ್ಸ್ ಆಯ್ತು ವಾಲು. ಹಾ ಸರ್. ನಮ್ದು ಡ್ರೈವ್ ಸ್ಟಾರ್ಟ್ ಆಯ್ತು. ಹಾ ಸರ್. ಇಲ್ಲಿ ಡಿವೈಸ್ ಆನ್ ಆಯ್ತು. ಹಾ ಸರ್. ಎಲ್ಲ ಸಿಸ್ಟಮೆಟಿಕ್ ಇದೆ ಸರ್, ಕಂಪ್ಲೀಟ್ಲಿ. ನೀವು ಇದ್ರಲ್ಲಿ ಎಲ್ಲೇ ಕೂತಿದ್ರು ವರ್ಲ್ಡ್ ಆ ಮೂಲೆಯಿಂದನೂ ಸಹ ಆಪರೇಟ್ ಮಾಡ್ಬೋದು ಸರ್. ಇದು ನಿಮ್ಮ ಹತ್ರ ಸಿಗುವಂತ ಒಂದು ಸೋಲಾರ್ ಸಿಸ್ಟಮ್ ನ ನಾವು ಇನ್ಸ್ಟಾಲ್ ಮಾಡ್ಕೋತೀವಿ ಅಂದ್ರೆ ಅದಕ್ಕೆ ವ್ಯಾರಂಟಿ ಯಾವ ತರ ಇರುತ್ತೆ, ಮತ್ತೆ ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ಸರ್ ನಿಮ್ದು? ಸರ್ ಪ್ರಾಡಕ್ಟ್ ವಾರಂಟಿ ಬಂದು ಪ್ಯಾನಲ್ ಕಂಪ್ನಿಯವರು, ನೀವು ಈಗ ಎ ಗ್ರೇಡೆಡ್ ಸ್ವಲ್ಪ ಟಾಪ್ಕಾನ್ ಅಥವಾ ಬೈಫೇಶಿಯಲ್ ಅಲ್ಲಿ ಹೋದ್ರೆ ಅದಾನಿಯವರು 30 ವರ್ಷ ಕೊಡ್ತಿದ್ದಾರೆ. ಮತ್ತೆ ಸೆಲೆಕ್ಟ್ ಕಂಪನಿಯವರು ಅಂದ್ರೆ HHV ಅವರು 30 ವರ್ಷ ಕೊಡ್ತಿದ್ದಾರೆ. ಗೋಲ್ಡಿ ಅವ್ರದ್ದು ಆಲ್ಮೋಸ್ಟ್ ಸಿಮಿಲರ್ ಇದೆ. ಇನ್ನು ಗ್ರೇಡ್ ಸ್ವಲ್ಪ ಬಿ ಇರುವಂತವ್ರು ಮತ್ತೆ ಮೋನೋಪರ್ಕ್ ಈ ತರ ಸ್ವಲ್ಪ ಲೋ ಗ್ರೇಡೆಡ್ ಪ್ಯಾನಲ್ಸ್ ಎಲ್ಲ 25 ವರ್ಷ ಬರ್ತಾ ಇದೆ. ಸೊ ಅದು ಒಂದು 2 ವಾರಂಟಿ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಸರ್, ಕಂಪ್ನಿ ಟು ಕಂಪ್ನಿ. ಆ ವಾರಂಟಿಲಿ ಫಿಸಿಕಲ್ ಡ್ಯಾಮೇಜಸ್ ಇರಲ್ಲ ಸರ್. ಅಂದ್ರೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಅಕ್ಕಪಕ್ಕ ಫಾರ್ಮರ್ಸ್ ಅಂತದಕ್ಕೆ ಸಿಗಲ್ಲ. ಅಥವಾ ನ್ಯಾಚುರಲ್ ಆಗಿ ಡಿಸಾಸ್ಟರ್ ಆದ್ರೆ ಏನಾದ್ರೂ ಜೋರ ಗಾಳಿ ಬಂದು ಬೀಸಿದ್ರೆ ಅಂತದಕ್ಕೆಲ್ಲ ಸಿಗುತ್ತೆ. ಅವ್ರ ಸೇಫರ್ ಸೈಡ್ ಅದಕ್ಕೆ ಇನ್ಶೂರೆನ್ಸ್ ಮಾಡ್ಕೋಬಹುದು ಸರ್. ಓಕೆ ಸರ್, ಈಗ ನಿಮ್ದು ಸರ್ವಿಸ್ ಎಲ್ಲ ಯಾವ ತರ ಇರುತ್ತೆ ಸರ್? ಸರ್ವಿಸಸ್ ಜನರಲ್ ಆಗಿ ಇಲ್ಲಿ ಫಸ್ಟ್ ಇಯರ್ ನಾವೊಂದು ವಾರಂಟಿ ಅಂತಂದಾಗ ವಾರಂಟಿ ಪಾರ್ಟೇ ಬೇರೆ ಆಗುತ್ತೆ ಸರ್. ಸರ್ವಿಸ್ ಕಾಲ್ಸ್ ಅಟೆಂಡ್ ಮಾಡ್ಬೇಕಾಗ್ತದೆ. ಫಸ್ಟ್ 1 ಇಯರ್ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅಟೆಂಡೆನ್ಸಿ ಕೊಡ್ತೀವಿ ಸರ್. ಓಕೆ. ಅಂದ್ರೆ ಅದಕ್ಕೊಂದಷ್ಟು ಮಾನದಂಡಗಳಿದೆ, ಅದ್ರಲ್ಲಿ ಫ್ರೀ ಆಗಿ ಕೊಡ್ತೀವಿ. 2ನೇ ವರ್ಷದಿಂದ ನಾವು ಕಾಲ್ ಚಾರ್ಜಸ್ ಅಂತ ಶುರು ಮಾಡ್ತೀವಿ ಸರ್. ಅಂದ್ರೆ ಲೇಬರ್ ಚಾರ್ಜ್ ತೊಗೊಳಲ್ಲ, ಪೆಟ್ರೋಲ್ ಎಕ್ಸ್ಪೆನ್ಸಸ್ ಏನಿದೆ ಕಲೆಕ್ಟ್ ಮಾಡ್ತೀವಿ. ಓಕೆ ಸರ್. ವಿದಿನ್ ವಾರಂಟಿ ಪೀರಿಯಡ್ ಏನಾದ್ರೂ ಟೆಕ್ನಿಕಲಿ ಪ್ರಾಡಕ್ಟ್ ಇಶ್ಯೂ ಆದ್ರೆ ಐದರ್ ರಿಪೇರ್ ಐದರ್ ರಿಪ್ಲೇಸ್ಮೆಂಟ್ ಆಗುತ್ತೆ ಸರ್. ಓಕೆ ಸರ್, ಆಫ್ಟರ್ ವಾರಂಟಿ ಪೀರಿಯಡ್ ಅಲ್ಲಿ ಚಾರ್ಜಸ್ ಮಾಡಿ ಒಂದು ಮಿನಿಮಮ್ ಚಾರ್ಜ್ ಅಲ್ಲಿ ಮುಗಿಸ್ಕೊಡ್ತೀವಿ ಸರ್. ಓಕೆ ಸರ್, ಈಗ ರೈತರು ಖುದ್ದು ಈ ಒಂದು ಫಾರ್ಮ್ ಗೆ ವಿಸಿಟ್ ಮಾಡಿ ಚೆಕ್ ಮಾಡಿ ತಗೊಂತೀನಿ ಅಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಬಹುದು? ಬರ್ತಾ ಇದಾರೆ ಸರ್. ಸರಿ ಸುಮಾರು ನಮ್ಗೆ ಈಗ ಇನ್ಸ್ಟಾಲ್ ಆಗಿರೋ ಫಾರ್ಮರ್ಸ್ ಗೊತ್ತಾಗ್ತದೆ. ನಮಗ್ ತುಂಬಾ ನಮ್ಮ ನೈಬರ್ ಅರೌಂಡ್ ಒಂದು 100 ಇಂದ 150 ಕಿಲೋಮೀಟರ್ಗೆ ದೂರದಲ್ಲಿ ಇರೋರೆಲ್ಲ ಬರ್ತಾರೆ. ನಾವು ಖುದ್ದು ಫಾರ್ಮರ್ ಇದೀವಿ, ಮತ್ತೆ ಓನ್ ಫಾರ್ಮ್ ಹೊಂದಿದೀವಿ, ಮತ್ತೆ ನಾವೇ ಯೂಸ್ ಮಾಡ್ತಾ ಇದೀವಿ. ಫಸ್ಟ್ ನಮ್ಮಲ್ಲೆಲ್ಲ ಸಕ್ಸಸ್ ಆಗ್ತದೆ. ಆಮೇಲೆ ನಮ್ಮ ಬೋರ್ವೆಲ್ ನ ನಾವು ಒಂಥರ ಇದನ್ನ ಟೆಸ್ಟಿಂಗ್ ಸೆಂಟರ್ ಆಗಿ ಯೂಸ್ ಮಾಡ್ಕೊಂತೀವಿ. ನಮ್ದು ಯಾವುದೇ ಹೊಸ ಮಾಡೆಲ್ಗಳು ಡೆವಲಪ್ಮೆಂಟ್ ಆದ್ರೆ ಫಸ್ಟ್ ನಾವಿಲ್ಲಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ ಅದನ್ನ ಕೇಸ್ ಸ್ಟಡಿ ಮಾಡಿ ಏನು ಪ್ರಾಪರ್ ಆಗಿ ಎಫಿಷಿಯನ್ಸಿ ಇದೆಯಾ, ಏನೆಲ್ಲ ಸೆಟ್ಟಿಂಗ್ಸ್ ಗಳನ್ನ ಚೇಂಜ್ ಮಾಡ್ಬೇಕು, ಅದನ್ನೆಲ್ಲ ಇಲ್ಲೇ ಮಾನದಂಡಗಳನ್ನೆಲ್ಲ ಮಾಡಿ ಆಮೇಲೆ ಕಂಪನಿಗೆ ಇಂಟಿಮೇಟ್ ಕೊಡ್ತೀವಿ. ಆ ಮಾಡೆಲ್ ನ ಲಾಂಚ್ ಮಾಡ್ತೀವಿ ಸರ್. ನಾವು ಸುಮ್ನೆ ಬರೀ ದುಡ್ಡಿಗೋಸ್ಕರನೇ ಈ ಬಿಸ್ನೆಸ್ ಅಲ್ಲಿ ಇಲ್ಲ ಸರ್. ಬಟ್ ಬಿಸ್ನೆಸ್ ಅಲ್ಲಿ ನಾವು ಒಳ್ಳೆ ಸೇವೆ ಸರ್ವಿಸ್ ಕೊಡ್ತೀವಿ. ಇನ್ ಮಿಕ್ಕಿದೆಲ್ಲ ತಾನೇ ಬರ್ತದೆ ಸರ್. ಓಕೆ ಸರ್, ಈಗ ರೈತರು ತುಂಬಾ ದೂರದಿಂದ ಬಂದು ಇಲ್ಲಿ ಏನಾದ್ರು ಉಳ್ಕೊಳ್ಳೋ ವ್ಯವಸ್ಥೆ ಬೇಕು ಸರ್? ಬರೋ ಅಷ್ಟು ರೈತರಿಗೆ ನಮ್ಮ ಮನೆಯಲ್ಲಿ ಸ್ಟೇ ಮಾಡ್ಲಿಕ್ಕೆ ಜಾಗ ಕೊಟ್ಟಿದ್ದೀವಿ. ನಿಮ್ಮ ಮನೆಯಲ್ಲೇ ಸ್ಟೇ ಮಾಡಿ? ಹೌದು ಸರ್, ನಮ್ಮ ಹಳ್ಳಿಲಿ ಮೇಲ್ಗಡೆ ಮನೆಯಲ್ಲಿ ಸ್ಟೇ ಆಗ್ಲಿಕ್ಕೆ ವ್ಯವಸ್ಥೆ ಇದೆ. ಮತ್ತೆ ನಾವು ಅಷ್ಟು ಜನಕ್ಕೆ ಬರ್ತಕ್ಕಂಥವ್ರಿಗೆ ಊಟ ಉಪಚಾರನು ಉಚಿತವಾಗಿ ಮಾಡ್ತೀವಿ, ಯಾವುದೇ ಚಾರ್ಜಸ್ ಇರಲ್ಲ. ಅವ್ರು ಇಲ್ಲೆಲ್ಲ ನೋಡ್ಕೊಂಡು ಆಫೀಸ್ಗೂ ಬರ್ಬೋದು. ಅಲ್ಲೂ ಸಹ ಮಾಡ್ಯುಲೇಷನ್ಸ್ ಇದೆ, ಅಲ್ಲೂ ಸ್ಟೇ ಆಗ್ಲಿಕ್ಕೆಲ್ಲ ಜಾಗಗಳಿದೆ. ಆಮೇಲೆ ಬಂದಂತ ರೈತರಿಗೆ ಸಿಗ್ತಕ್ಕಂಥ ಕೆಲವೊಂದೆಲ್ಲ ಇಲ್ಲಿಂದ ಬಂದವರು ಸುಮ್ನೆ ಅಷ್ಟು ದೂರದಿಂದ ಬಂದಿರ್ತಾರೆ, ಏನಾದ್ರು ತಿನ್ಕೊಂಡು ಹೋಗ್ಲಿ ಅಂತ ಸುತ್ತ ಹಣ್ಣಿನ ಗಿಡಗಳು ಹಾಕಿದೀವಿ. ಏನ್ ಹಣ್ಣು ಸಿಗ್ತದ ಅದನ್ನ ತಿನ್ಕೊಂಡು ಹೋಗ್ಬೋದು. ಏನು ಸಿಕ್ಕಿಲ್ಲ ಅಂದ್ರೆ ಕೊನೆಯಲ್ಲಿ ಒಂದು ಕಬ್ಬಾದ್ರೂ ತಿನ್ಕೊಂಡು ಹೋಗೋ ತರ ಒಂದು ವ್ಯವಸ್ಥೆ ಮಾಡಿಟ್ಟಿದೀವಿ ಸರ್. ನಮ್ಮಲ್ಲಿ ಯಾರೇ ಗ್ರಾಹಕರು ಬರ್ಲಿ ಅಥವಾ ಯಾರೇ ಕಸ್ಟಮರ್ಸ್ ಡೀಲರ್ ಆಗುವಂತವ್ರು ಯಾರೇ ಬರ್ಲಿ, ಅವ್ರಿಗೆ ಸಂಪೂರ್ಣವಾಗಿ ಸೋಲಾರ್ ಪಂಪ್ ಗಳ ಬಗ್ಗೆ, ಸೋಲಾರ್ ಕಂಟ್ರೋಲರ್ ಬಗ್ಗೆ, ಮತ್ತೆ ಮೋಟರ್ ಹೇಗ್ ವರ್ಕ್ ಆಗ್ತದೆ,
ಪಂಪ್ ಅಂದ್ರೆ ಏನು, ಅದ್ರಲ್ಲಿ ಇಂಪಿಲ್ಲರ್ಸ್ ಏನಿರ್ತದೆ, ಡಿಫ್ಯೂಸರ್ ಏನಿರ್ತದೆ, ಒಳಗಡೆ ಇರ್ತಕ್ಕಂಥ ಕಂಪಾರ್ಟ್ಮೆಂಟ್ಸ್ ಗಳನ್ನ ಹೇಗ್ ಮಾಡಿರ್ತಾರೆ, ಅದೇನ್ ಸ್ಟೈನ್ಲೆಸ್ ಸ್ಟೀಲ್ ಇದೆಯೋ ಅಥವಾ ಏನಿದೆ ಇಂಪಿಲ್ಲರ್ಸ್ ಇಂದ ಹಿಡಿದು ಅದು ಹೇಗೆ ಪಂಪ್ ಇಂದ ನೀರ್ ಈಚೆ ಬರುತ್ತೆ ಅನ್ನೋಂಥದ್ದನ್ನ ಒಂದು ಆರ್ಟಿಫಿಷಿಯಲ್ ಡೆಮೋನ್ಸ್ಟ್ರೇಷನ್ಸ್ ಮಾಡಿದೀವಿ. ಅಂದ್ರೆ ಪ್ರಾಕ್ಟಿಕಲ್ ಪ್ರಾಡಕ್ಟ್ ಇಟ್ಬಿಟ್ಟು ಡೆಮೋನ್ಸ್ಟ್ರೇಷನ್ಸ್ ಮಾಡಿದೀವಿ. ಜೊತೆಗೆ ನಮ್ದೇ ಒಂದು ಬೋರ್ವೆಲ್ ಅನ್ನ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ ಹಿಂದಗಡೆ, ನೀರ್ ಹೇಗ್ ಬರ್ತದೆ ಅಂತ ಹೇಳಿ ಎಲ್ಲಾ ಮಾಹಿತಿನ ಸಂಪೂರ್ಣ ವಿವರವಾಗಿ ಕೊಡ್ತೀವಿ. ಮತ್ತೆ ನಾವು ಗ್ರಾಹಕರಿಗೆ ಏನೆಲ್ಲ ಪ್ರಾಡಕ್ಟ್ ಕೊಡ್ತೀವಿ, ಅಡಿಷನ್ ಟು ಸೋಲಾರ್ ಜೊತೆಗೆ ನಾವೇನೆಲ್ಲ ಕೊಡ್ತೀವಿ ಅದನ್ನ ವಿವರವಾಗಿ ಕೊಡುವಂತ ಎಲ್ಲ ವ್ಯವಸ್ಥೆನ, ಮತ್ತೆ ಅದನ್ನು ಪೂರಕವಾಗಿ ಯಾವ್ಯಾವ ಕ್ವಾಲಿಟಿ ಇಲ್ಲಿ ಇಟ್ಟಿದೀವಿ ಅಂತ ಹೇಳಿ ಡೆಮೋನ್ಸ್ಟ್ರೇಷನ್ಸ್ ಮುಖಾಂತರನೇ ಕೊಡ್ತೇವೆ. ಸರ್, ನಾವಿಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೆ ಅಥವಾ ಸೋಲಾರ್ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಂಥವ್ರಿಗೆ ಒಂದು ಲೈವ್ ಡೆಮೋನ್ಸ್ಟ್ರೇಷನ್ಸ್ ಮಾಡಿದ್ದೇವೆ. ಟೆಂಪರರಿ ಹಾಕಿದೀವಿ, ಸೋಲಾರ್ ಪ್ಯಾನಲ್ಗಳು ಇಲ್ಲಿ ಹಾಕಿದ್ದೀವಿ. ಇದು ರೋಡಿಗೆ ಹತ್ರ ಇರೋದ್ರಿಂದ ಸ್ವಲ್ಪ ಡಸ್ಟ್ ಎಲ್ಲ ಇದೆ. ಇಲ್ಲಿಂದ ಸೋಲಾರ್ ಪವರ್ ಕೆಳಗಡೆ ಹೋಗ್ತದೆ. ಓಕೆ ಸರ್. ಕಂಟ್ರೋಲರ್ ಇದೆ ಹಿಂದಗಡೆ, ನಮ್ದೇ ಜಾಗ ಇರೋದ್ರಿಂದ ನಾವು ಒಂದು ಲೈವ್ ಡೆಮೋಗೆ ಬೋರ್ವೆಲ್ ಕೊರೆದಿದ್ದೇವೆ. ಹಾ ಸರ್. ಅದು ಒಂದು 10 HP ಹಾಕೊಂಡಿದ್ದೇವೆ. ಇಲ್ಲೊಂದು 20 ಪ್ಯಾನಲ್ ಹಾಕೊಂಡಿದ್ದೇವೆ. 10 HP 680 ಅಡಿ ಕೊರೆದಿದ್ದೇವೆ. ಹಾ ಸರ್. ತುಂಬಾ ನೀರು ಚೆನ್ನಾಗಿ ಸಿಕ್ಕಿರೋದ್ರಿಂದ ನಾವೊಂದು 300 ಚಿಲ್ಡ್ರಲ್ ಅಷ್ಟೇ ಇಟ್ಟಿದ್ದೀವಿ 10 HP. ಓಕೆ ಸರ್. ಬರೋ ಗ್ರಾಹಕರಿಗೆ ಸೋಲಾರ್ ಮೇಲೆ ರನ್ ಆಗುವಂಥದ್ದು ಅವರೇ ಲೈವ್ ಅಲ್ಲಿ ಡೆಮೋ ನೋಡ್ತಾರೆ ಸರ್ ಇಲ್ಲಿ. ಓಕೆ ಸರ್. ನನ್ನ ಮೇಲೆ ಏನು ಪ್ಯಾನಲ್ ತೋರಿಸಿದೆ ನಿಮ್ಗೆ, ಇದು ನಾರ್ಮಲ್ ಕಂಟ್ರೋಲರ್ ಹಾಕೊಂಡಿದೀವಿ. ಸೊ ಜಸ್ಟ್ ಡೆಮೋನ್ಸ್ಟ್ರೇಷನ್ ಪರ್ಪಸ್ಗೆ ಬಂದು ಕಸ್ಟಮರ್ ಆನ್ ಮಾಡಿದ ಕೂಡಲೇ ನಿಮ್ಗೆ ರೇಟಿಂಗ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲೆಲ್ಲ ಮಾಹಿತಿ ಬರ್ತದೆ, ಎಷ್ಟು ಆರ್ಮ್ಸ್ ಇದೆ, ವೋಲ್ಟೇಜ್ ಎಷ್ಟು ಅಂತ ಇದೆ, ಈಗ ಟೆಂಪರೇಚರ್ ಏನಿದೆ, ಎಷ್ಟು ಪರ್ಸೆಂಟ್ ಇದೆ, ಮತ್ತೆ ಅಲ್ಲಿ ನೀರು ಹೇಗೆ ಬರ್ತದೆ ಅಂತ ಇಲ್ಲಿ ತೋರಿಸ್ತೀನಿ ಬನ್ನಿ. ಅಗ್ರಿಕಲ್ಚರ್ಗೆ ಹಾಕಿಲ್ಲ, ಇಲ್ಲಿ ಕಮರ್ಷಿಯಲ್ ಪರ್ಪಸ್ ಹಾಕಿದೀವಿ. ಇದು ನೀವೇನ್ ನೋಡ್ತೀರಲ್ಲ, ಇದು ಸಿಟಿ ಇರೋದ್ರಿಂದ ಸೊ ಇದು ಸೈಟ್ ನಲ್ಲಿ ಹಾಕಿದೀವಿ. ನೀರ್ ಜಾಸ್ತಿ ಬಂದಿರೋದ್ರಿಂದ ಇದು ನಾವು ಫ್ಯೂಚರ್ ಅಲ್ಲಿ ನಾವು ಟ್ಯಾಂಕರ್ಸ್ಗೂ ಕೊಡ್ತೇವೆ. ಯಾರೆಲ್ಲ ರೈತರವಾಗಿ ಬೋರ್ವೆಲ್ ಗಳಿದೆ, ಇಂಡಸ್ಟ್ರಿಯಲ್ ಇರ್ಬೋದು, ಅಗ್ರಿಕಲ್ಚರ್ ಅಲ್ದೇನೆ ಇರ್ತಕ್ಕಂಥದ್ದು ಕೈಗಾರಿಕೆ ಸಂಬಂಧಪಟ್ಟಿದ್ದು, ಅಥವಾ ವಾಟರ್ ಸಪ್ಲೈಯರ್ಸ್ ಯಾರಿದ್ದಾರೆ, ಅಥವಾ ಬೇರೆ ಬೇರೆ ಲ್ಯಾಬ್, ಹೋಟೆಲ್ಸ್, ಮತ್ತೆ ಲಾಡ್ಜಸ್ಗಳು, ರೆಸಾರ್ಟ್ಸ್ಗಳು, ಇವರು ಸಹ ಅವ್ರು ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಸೋಲಾರ್ ಮಾಡ್ಕೊಳ್ಳೋದ್ರಿಂದ ಈ ಸರ್ಕಾರ ಅಥವಾ KEB ಏನ್ ಕಟ್ಟಕ್ಕಂಥ ಚಾರ್ಜಸ್ ಏನಿದೆ ಅದನ್ನ ಝೀರೋ ಮಾಡ್ಕೋಬಹುದು. ಮತ್ತೆ ತುರ್ತಾಗೆ ಪಡಿಬಹುದು ಸರ್. ಇವತ್ತು ಬೋರ್ ಕೊರಿದ್ರೆ ನಾಳೆನೆ ನೀರ್ ಬರೋಂತ ವ್ಯವಸ್ಥೆ ಮಾಡ್ಕೋಬಹುದು. ಸೊ ಅದು ಅಷ್ಟು ಕೆಲಸಗಳು ಇಲ್ಲಿ ಆಗುತ್ತೆ ಸರ್ ಸೋಲಾರ್ ಅಲ್ಲಿ. ಸರ್, ನಮ್ಮಲ್ಲಿ ಸಂಪೂರ್ಣವಾಗಿ ಎಲ್ಲಾ ಟೈಮಲ್ಲೂ ರೈತರಿಗೆ ಬೇಕಾಗಿರ್ತಕ್ಕಂಥ ಅಷ್ಟು ಉಪಕರಣಗಳು, ಅಂದ್ರೆ ಬಿಡಿ ಭಾಗಗಳು, ಒಂದು ಸೋಲಾರ್ ಪಂಪ್ ಆಗ್ಬೇಕಂದ್ರೆ ಸೋಲಾರ್ ಪ್ಯಾನಲ್ಗಳು ಬೇಕು, ಸೋಲಾರ್ ಸ್ಟ್ರಕ್ಚರ್ ಬೇಕು, ಡ್ರೈವ್ಗಳು ಬೇಕು. ಹಾಗೆ ಹಾಕಿರ್ತಕ್ಕಂಥ ಸೋಲಾರ್ಗೆ ಸಿಡಿಲ್ ಹೊಡೆದೇ ಇರೋ ತರ ಸಿಡಿಲು ನಿರೋಧಕಗಳು ಬೇಕು, ಮತ್ತೆ ಅರ್ಥಿಂಗ್ಗಳು ಬೇಕು, ಕೇಬಲ್ಸ್ಗಳು ಬೇಕು, ಪೈಪು, ಮೋಟಾರ್ ವಿಭಾಗದಲ್ಲಿ ಬಂದ್ರೆ ಮೋಟರ್ ಪಂಪ್ಗಳಾಗ್ಬೋದು, ಮತ್ತೆ ಡ್ರೈವ್ಗಳಾಗ್ಬೋದು. ಸಂಪೂರ್ಣವಾಗಿ ಇವು ಎನಿ ಟೈಮ್ ನಾವೊಂದು ಸ್ಟಾಕ್ಸ್ ನ ಮೇಂಟೈನ್ ಮಾಡ್ತೀವಿ. ಸರಿ ಸುಮಾರು ಒಂದು ಫುಲ್ ಸೆಟ್ ಅಂತ ಬಂದಾಗ ಒಂದು 100 ಸಿಸ್ಟಮ್ಸ್ ಯಾವಾಗ್ಲೂ ಸ್ಟಾಕ್ ಅಲ್ಲಿ ಇರುತ್ತೆ. ಮೋಟರ್ ಪಂಪ್ಗಳು ಯಥೇಚ್ಛವಾಗಿ ಇರ್ತದೆ, ಒಂದು 200 ಸೆಟ್ಸ್ ಅಷ್ಟು ಇಟ್ಟಿರ್ತೇವೆ. ಪ್ಯಾನಲ್ಗಳು ಯಾವಾಗ ನಮ್ಗೆ ಅವಶ್ಯಕತೆ ಇದೆ, ಓವರ್ ಆಲ್ ನಮ್ದೊಂದು ನೆಲಮಂಗಲದಲ್ಲಿ ಒಂದು ದೊಡ್ಡ ಗೋಡನ್ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂತೇವೆ. ಸೊ ಇಲ್ಲಿ ಮತ್ತೆ ಊರಲ್ಲಿ ತಾಳಗುಂದದಲ್ಲೂ ಸಹ ಗೋಡನ್ ಹೊಂದಿದ್ದೇವೆ. ಓಕೆ, ಇಲ್ಲಿ ನೀವು ನೋಡ್ಬೋದು ಸರಿಸುಮಾರು ಸ್ಟಾಕ್ಸ್ ಇದೆ. ಪ್ಯಾನಲ್ಗಳಾಗ್ಬೋದು, ಮತ್ತೆ ಬೇಕಾದ ಅಸೆಸರೀಸ್ ಆಗ್ಬೋದು, ಮೋಟಾರ್ಗಳಾಗ್ಬೋದು, ಪಂಪ್ಗಳಾಗ್ಬೋದು. ಹಾ ಸರ್, ರೈತರಿಗೆ ಅನುಕೂಲ ಆಗಕ್ಕೆ ಏನೆಲ್ಲ ಪ್ರಾಡಕ್ಟ್ಗಳು ಬೇಕು. ಈಗ ಏನಾಗುತ್ತೆ, ಒಂದು ಮಾಡೆಲ್ ಅಲ್ಲಿ ಸರಿಸುಮಾರು 5 ರಿಂದ 6 ಡಿಫ್ರೆನ್ಶಿಯೇಟ್ ಮಾಡೆಲ್ಸ್ ಬರ್ತದೆ. ಒಂದು HP, ಈಗ 10 HP ಅಂದ್ರೆ ನಮ್ಮಲ್ಲಿ 23 ಮಾಡಲ್ ಇದೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪಂಪ್ಗಳು ವಿಧವಾಗಿ ಇಟ್ಟಿರ್ತೇವೆ. ನಾವು ಜನರಲ್ ಆಗಿ ಫೋಕಸ್ ಮಾಡೋದು ರೈತರನ್ನೇ ಸರ್. ತುಂಬಾ ದೂರದಲ್ಲಿ ಯಾರಾದ್ರೂ ಕೃಷಿನ ಅವಲಂಬಿಸ್ಕೊಂಡು ಮಾಡ್ತಾರೆ ಅಂತಂದ್ರೆ ಅವರಿಗೆ ನಾವು ಮಾಡೆಲ್ಸ್ ಗಳನ್ನ ಕೊಡುವಂತ ವ್ಯವಸ್ಥೆ ಮಾಡ್ಕೊಂತೇವೆ ಸರ್. ಸೊ ಮೋಟಾರ್ ಪಂಪ್ಗಳಾಗ್ಬೋದು, ಮತ್ತೆ ಅಸೆಸರೀಸ್ ಆಗ್ಬೋದು, ಪ್ಯಾನಲ್ಸ್ಗಳಾಗ್ಬೋದು, ಮತ್ತೆ ಅದಕ್ಕೆ ಬೇಕಾಗ ಬೇರೆ ಬೇರೆ ಸಣ್ಣ ಪುಟ್ಟ ಅಸೆಸರೀಸ್ ಆಗ್ಬೋದು, ಎಲ್ಲವೂ ಸಹ ನಮ್ಮಲ್ಲಿ ಸ್ಟಾಕ್ ಅಲ್ಲಿ ಇರುತ್ತೆ ಸರ್. ಸಂಪೂರ್ಣವಾಗಿ ಆಗುತ್ತೆ ಸರ್. ಈಗ ಬೇಸಿಗೆ ಇರುತ್ತೆ, ಇವತ್ತು ಮೋಟರ್ ಕೊರೆದಿರ್ತಾರೆ. ನಮ್ದೇನಾಗುತ್ತೆ, ಪ್ಯಾನಲ್ಲು ಸರಿಸುಮಾರು 300-400 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಕಂಪನಿಗಳ ಜೊತೆನೆ ನಾವು ಟೈಪ್ ಅಲ್ಲಿ ಇರ್ತೀವಿ. ಇಮಿಡಿಯೇಟ್ ಆಗಿ ಇವತ್ತು ಗ್ರಾಹಕರು ಬರ್ತಾರೋ ಬರಲ್ವೋ ಅಂತ ಹೇಳಿ ನೆಚ್ಕೊಂಡು ಅವ್ರು ಕೊಟ್ಟಂತ ದುಡ್ಡನ್ನ ಪ್ಯಾನಲ್ ಅವ್ರಿಗೊಂದು ಅರ್ಧ, ಡ್ರೈವ್ನವ್ರಿಗೊಂದು ಅರ್ಧ, ಮೋಟರ್ನವ್ರಿಗೊಂದು ಅರ್ಧ, ಈ ತರ ಒಂದು ಸಣ್ಣ ಪುಟ್ಟ ಇದು ಇನ್ಸ್ಟಾಲರ್ಗಳು ತುಂಬಾ ಇದಾರೆ ಮಾರ್ಕೆಟ್ ಅಲ್ಲಿ. ನಾವೇನ್ ಮಾಡಿದೀವಿ ಅಂದ್ರೆ ಸಂಪೂರ್ಣವಾಗಿ ರೈತರು ಇವತ್ತು ಬಂದ್ರೆ ನಾಳೆನೆ ಸೋಲಾರ್ ಹಾಕುವಂತ ವ್ಯವಸ್ಥೆನ ಮಾಡಿದೀವಿ. ಏನಾಗುತ್ತೆ, ಬೆಳೆಗಳು ಒಣಗಿದ್ರೆ, ಒಂದಿನ ಬೆಳೆ ಒಣಗಿದ್ರೆ ಇಡೀ ವರ್ಷದ್ದು ವ್ಯವಸ್ಥೆ ಹಾಳಾಗಿ ಹೋಗ್ತದೆ ರೈತರಂದು. ಸೊ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ಸಂಪೂರ್ಣವಾಗಿ ನಾವೊಂದು ಸ್ಟಾಕ್ ಅನ್ನು ಮೇಂಟೈನ್ ಮಾಡ್ಕೊಂಡು ಆ ಸ್ಟಾಕ್ಗಳನ್ನ ಟೈಮ್ಲಿ ರೈತರಿಗೆ ಕೊಡುವಂತ ವ್ಯವಸ್ಥೆನ ನಾವು ಮಾಡ್ತಾ ಇದೀವಿ. ಅವಾಗ ಏನಾಗ್ತದೆ ಅಂದ್ರೆ ಸಪ್ಲೈನಲ್ಲಿ ಯಾವುದೇ ಡಿಲೇ ಆಗಲ್ಲ. ಸೊ ಆಮೇಲೆ
ಅವ್ರು ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಾವು ಹಾಕ್ತಕ್ಕಂಥ ಪ್ಯಾನಲ್ಗಳನ್ನ ಮತ್ತೆ ಏನ್ ಡಿಫ್ರೆನ್ಸ್ ಇದೆ ನಮ್ಮ ಮತ್ತೆ ಬೇರೆ ಪ್ಯಾನಲ್ಗಳ ಮಧ್ಯೆ ಅದನ್ನು ಸಹ ಇಲ್ಲೇ ನೋಡ್ಬೋದು. ಪ್ರೀಮಿಯಂ ನಾನ್ ಪ್ರೀಮಿಯಂಗೆ ಏನ್ ಡಿಫ್ರೆನ್ಸ್ ಇದೆ ಅನ್ನೋಂಥದ್ನ ಅವರೇ ಇಲ್ಲೇ ಅರ್ಥ ಮಾಡ್ಕೊಂಡಾಗ ಹಾ ಸರ್. ಸೊ ಅವರಲ್ಲಿ ಕೆಲವೊಂದು ಡೌಟ್ಸ್ ಗಳಿರ್ತದೆ. ಈಗ ವ್ಯವಹಾರ ಅಂದ್ಮೇಲೆ ಒಂದು ಕಂಪನಿ ಒಳ್ಳೆ ರೇಟ್ ಅಲ್ಲಿ ಕೊಡೋದಿರ್ತದೆ, ಒಂದು ಕಂಪನಿ ಸ್ವಲ್ಪ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡೋದಿರ್ತದೆ, ಒಂದು ಕಂಪನಿ ರೇಟ್ ಅನ್ನೇ ಮೌಲ್ಯವರ್ಧಿತವಾಗಿ ಪ್ರಾಡಕ್ಟ್ ಗಳನ್ನ ಮೌಲ್ಯವರ್ಧನೆ ಮಾಡದೆ ಮತ್ತೆ ಉಪಕರಣಗಳನ್ನ ಉತ್ಕೃಷ್ಟವಾಗಿ ಕೊಡದೆ ಬರೀ ಬೆಲೆಗಳ ಮೇಲೆನೆ ಮೌಲ್ಯವರ್ಧಿತವಾಗಿ ಕೆಲಸ ಮಾಡೋರು ಮಾರ್ಕೆಟ್ ನಲ್ಲಿ ಇದ್ದಾರೆ. ನಿಮ್ಗೆ ಗೊತ್ತಿದೆ, ಸೋಷಿಯಲ್ ಮೀಡಿಯಾಗಳಾಗ್ಬೋದು ಮತ್ತೆ ಅವ್ರದೇ ಆದ ಕೆಲವೊಂದು ಚಾನಲ್ಗಳು ಮಾಡ್ಕೊಂಡು ಪ್ರೈಸ್ಗಳನ್ನ ಡಿಸ್ಪ್ಲೇ ಮಾಡ್ಕೊಂಡು ಒಂದು ಯಾವ್ದೋ ಒಂದು HP ಗೆ ಇಷ್ಟ ರೇಟ್ ಅಂತ ಹೇಳೋದು, ಆಮೇಲೆ ಹೋದ್ಮೇಲೆ ಪ್ಯಾನಲ್ ಆ ತರ ಕೊಡಲ್ಲ, ಪ್ಯಾನಲ್ ಈ ತರ ಬರ್ತದೆ, ಸ್ಟ್ರಕ್ಚರ್ ಈ ತರ ಬರಲ್ಲ, ಅದಕ್ಕೆ ಲೋ ಕ್ವಾಲಿಟಿ ಬರ್ತದೆ, ಕೇಬಲಿಂಗ್ ಬರಲ್ಲ, ಈಗೆಲ್ಲ ಇತ್ಯಾದಿ ಡಿಫ್ರೆನ್ಶಿಯೇಟ್ ಇರ್ತದೆ. ನೀವು ಯಾರ ಹತ್ರನೇ ಸೋಲಾರ್ ತೊಗೊಳೋದಾದ್ರು ಪ್ರಥಮವಾಗಿ ನೀವು ಇದು ಲೈಫ್ ಟೈಮ್ ಒಂದು 30 ವರ್ಷ ನಿಮ್ ಜೊತೆ ಇರ್ಬೇಕಾಗ್ತದೆ. ಆ ತರ ಡ್ಯೂರಬಿಲಿಟಿ ಇರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥ ಜನಗಳ ಹತ್ರ ಅಥವಾ ಡೀಲರ್ಗಳ ಹತ್ರ ನೀವು ಫಸ್ಟ್ ಆಫ್ ಆಲ್ ಇದನ್ನ ತಗೊಳ್ಳಿ. ಎರಡನೇದು ಅವ್ರ ಜಾಗನ ವಿಸಿಟ್ ಮಾಡಿ. ಪ್ರತಿ ಡೀಲರ್ಗಳ ಜಾಗಗಳನ್ನ ಯಾರ್ಯಾರು ಮಾರಾಟಗಾರರಿದ್ದಾರೆ ಹೋಗಿ ವಿಸಿಟ್ ಮಾಡಿ, ಮತ್ತೆ ಅವ್ರು ಹಾಕಿರೋ ಜಾಗಗಳಿಗೆ ಹೋಗಿ ವಿಸಿಟ್ ಮಾಡಿ. ನೀವು ಮಿನಿಮಮ್ ನನ್ನನ್ನು ಸೇರಿ ಯಾರ ಹತ್ರನೇ ತಗೊಂಡ್ರು 2-3 ಕಂಪ್ನಿಯವ್ರ ಹತ್ರ ಹೋಗಿ ಡಿಫ್ರೆನ್ಶಿಯೇಟ್ ಫೀಲ್ ಮಾಡಿ, ಅವ್ರು ಏನ್ ಮಾಡಿದ್ದಾರೆ ಕೆಲಸಗಳು, ಅವ್ರು ಹೇಗೆ ಉತ್ಪನ್ನಗಳು ಎಷ್ಟು ಉತ್ಕೃಷ್ಟವಾಗಿ ಕೆಲಸ ಮಾಡ್ತಾ ಇದೆ, ಮತ್ತೆ ಅವ್ರದ್ದು ಮಾರ್ಕೆಟಿಂಗ್ ಎಷ್ಟು ವರ್ಷದಿಂದ ಇದ್ದಾರೆ, ಮತ್ತೆ ಅವ್ರದ್ದೆಲ್ಲ ಏನ್ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿಯಲ್ಲಿ, ಇದನ್ನೆಲ್ಲ ಗಣನೆಗೆ ತಗೊಂಡು ನೀವು ಆಮೇಲೆ ಫೈನಲೈಸ್ ಮಾಡಿ. ಮತ್ತೆ ಆದಷ್ಟು ನೀವು ಸ್ಥಳೀಯವಾಗಿ ಅಂದ್ರೆ ರಾಜ್ಯದಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳಿಗೆ ಹೆಚ್ಚಿನ ಆದ್ಯತೆ ಕೊಡೋದು ಒಳ್ಳೇದು. ಮತ್ತೆ ನೀವು ಎಲ್ಲಿಂದನೋ ಹೊರಗಡೆ ಮುಂಬೈಯಿಂದನೋ ಅಥವಾ ಹೈದರಾಬಾದ್ ಇಂದನೋ ಅಥವಾ ಡೆಲ್ಲಿಯಿಂದನೋ ಬಂದು ಮಾಡೋ ಅಂತ ಸಂಸ್ಥೆಗಳು ಈಗೇನು ಸ್ಕೀಮ್ಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಬ್ಸಿಡಿ ಸ್ಕೀಮ್ ನಲ್ಲಿ, ಅವರೆಲ್ಲರೂ ಹೊರಗಡೆಯವರೇ ಇದ್ದಾರೆ. ಇಲ್ಲಿ ಸುಮ್ಮನೆ ಏನು ಟೈಮ್ಲಿ 1-2-3 ತಿಂಗಳು ಅಥವಾ 6 ತಿಂಗಳಿಗೆ ಒಂದಷ್ಟು ಜನಗಳನ್ನ ಹೈರ್ ಮಾಡ್ಕೊಂಡು ಇನ್ಸ್ಟಾಲೇಷನ್ ಮುಗಿಸ್ತಾರೆ. ನಾಳೆ ಸರ್ವಿಸಸ್ ಕೊಡ್ಲಿಕ್ಕೆ ನಿಮ್ಗೆ ಯಾರು ಸಿಗಲ್ಲ. ನಮ್ಮಲ್ಲಿ ಆ ತರದ್ದು ಯಾವುದೇ ಸಮಸ್ಯೆಗಳು ನಿಮಗೆ ಬರಲ್ಲ. ಇಲ್ಲಿ ಸಂಪೂರ್ಣವಾಗಿ ನಿಮ್ಗೆ ಸರ್ವಿಸಸ್ ಸಹ ಟೈಮ್ಲಿ ಸಿಗ್ತದೆ. ಆಮೇಲೆ ನಾವೊಬ್ರೆ ಬಹುಶಃ ಇನ್ನೂ ಸ್ಟಾರ್ಟ್ ಮಾಡಿರ್ಬೋದು ಯಾರಾದ್ರೂ, ನನಗೆ ಮಾಹಿತಿ ಇಲ್ಲ. ನಾವೊಬ್ರೆ ಸ್ಟ್ಯಾಂಡ್ ಬೈ ಮೋಡ್ ಆಪರೇಟ್ ಮಾಡ್ತೀವಿ. ಜನರಲ್ ಆಗಿ ಮೋಟರ್ ಪಂಪ್ ಅಲ್ಲಿ ಏನು ಕಂಪ್ಲೇಂಟ್ಸ್ ಬರಲ್ಲ. ಯೂಶುವಲಿ ಕಂಪ್ಲೇಂಟ್ಸ್ ಬಂದ್ರೆ ನಮ್ದು ಡ್ರೈವ್ ನಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳು ಅದು ಬರಲ್ಲ, ಬಂದ್ರೆ ಡ್ರೈವ್ ನಲ್ಲಿ ಬರ್ತದೆ ಸಣ್ಣ ಪುಟ್ಟ ಲೋಪದೋಷಗಳು. ಇದನ್ನ ನಾವು ಇವತ್ತೇನಾದ್ರೂ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ ಅಂದ್ರೆ ನಮ್ಮ ಸೈಟ್ ನಲ್ಲೇ ಸರಿ ಹೋಗ್ತಿತ್ತು ಅಂದ್ರೆ ರೆಡಿ ಮಾಡಿ ಕೊಟ್ಟು ಬರ್ತಾರೆ. ಸೈಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಅದನ್ನ ಬಿಚ್ಕೊಂಡು ಇನ್ನೊಂದು ಸ್ಟ್ಯಾಂಡ್ ಬೈ ಮೋಡ್ ಡ್ರೈವ್ ಕೊಟ್ಟು ಬಂದ್ಬಿಡ್ತೇವೆ. ಸೊ ಅವ್ರಿಗೆ ಕೃಷಿಲಿ ನೀರಾಯಿಸೋದು ನಿರಂತರವಾಗಿರುತ್ತೆ. ಬರೀ ರಿಪೇರಿಗೆ ಅಂತ ಹೇಳಿ ವಾರಗಟ್ಲೆ ಟೈಮ್ ತಗೊಂಡು 15 ದಿನ ಗಟ್ಲೆ ಟೈಮ್ ತಗೊಂಡು ಆಗಲ್ಲ. ಒಂದಷ್ಟು ಸೈಟ್ಗಳು ನಮ್ಗೂನು ಕಷ್ಟಗಳು ಆಗ್ತದೆ. ನಾವು ಇಷ್ಟು ಪ್ರಾಮಾಣಿಕವಾಗಿ ಸರ್ವಿಸ್ ಕೊಡೋ ಉದ್ದೇಶ ಹೊಂದಿದ್ರು ಸಹ ನಮ್ಗೇನೆ ಕಷ್ಟಗಳು ಆಗ್ತದೆ ಸ್ಟ್ಯಾಂಡ್ ಬೈ ಮೋಡ್ ಕೊಟ್ಟು ಆಪರೇಟ್ ಮಾಡ್ತಿದ್ರು. ಇನ್ನ ನೀವೆಲ್ಲೋ ಹೊರ ರಾಜ್ಯದಲ್ಲಿರೋ ಕಂಪ್ನಿಗಳ ಮೇಲೆ ನಿರ್ಧಾರ ಆಗಿ ಮತ್ತೆ ಯಾವ್ದಾವ್ದೋ ಪ್ರೈಸಿಂಗ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಹೋದಾಗ ಅದನ್ನ ನಾನು ವಿವರಣೆ ಮಾಡೋದೇ ಬೇಡ, ನಿಮಗೆ ಸರಳವಾಗಿ ಅರ್ಥ ಆಗುತ್ತೆ. ಸರ್, ಈಗ ಎಲ್ಲಾ ರೈತರಿಗೂ ಈ ಒಂದು ಸೋಲಾರ್ದು ಪಂಪ್ ಸೆಟ್ ಬಗ್ಗೆ ಮಾಹಿತಿ ಇರಲ್ಲ. ಸೊ ಯಾವ ತರ ಪ್ಯಾನೆಲ್ ತಗೋಬೇಕು, ಯಾವ ತರ ಡ್ರೈವ್ ತಗೋಬೇಕು ಅಂತೇಳಿ, ಸೊ ಅವ್ರಿಗೆ ಯಾವ ತರ ಮಾಹಿತಿ ಕೊಡ್ತೀರಿ ಸರ್ ನೀವು? ಸರ್, ಮೊದಲನೇದಾಗಿ ರೈತರಿಗೆ ಅವ್ರೇನ್ ತಿಳ್ಕೊಂಡಿದ್ದಾರೆ, ಮೋಟ್ರುಗಳು ಕಂಪ್ನಿವಾರು ಉತ್ಕೃಷ್ಟವಾಗಿರ್ತವೆ. ಅಂದ್ರೆ ಇಲ್ಲಿ ನಾನು ಕಂಪ್ನಿಗಳನ್ನ ತಾಂತಿದ್ದೀನಿ ಅಂತಲ್ಲ, ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ್ದು ಕಿರ್ಲೋಸ್ಕರ್ ಇರ್ಬೋದು ಅಥವಾ ಟೆಕ್ಸ್ಮೋ ಇರ್ಬೋದು, ಟ್ಯಾರೋ ಇರ್ಬೋದು, CRI ಇರ್ಬೋದು, ಅಥವಾ ನಮ್ದೇ ವರ್ಸಿಲ್ ಅಥವಾ ಸಿಲ್ವರ್ ಅಥವಾ ಬೇರೆ ಬೇರೆ ಯಾವುದೇ ಎಲೆಕ್ಟ್ರಿಕಲ್ ಕಂಪನಿಗೆ ಹೋದ್ರು ಟೆಕ್ನಾಲಜಿ ರಿಮೈನ್ ಸೇಮ್ ಸರ್. ಇಂಡಕ್ಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಮೋಟರ್ಗಳು ಈ ಹಿಂದೆ ಇದ್ದಿದ್ದು ಅದೇ ಟೆಕ್ನಾಲಜಿ. ಈಗ 5th ಜನರೇಷನ್ ಬಂದಿದೆ ಮೋಟರ್ ಅಲ್ಲಿ. ಅಂದ್ರೆ ರೋಟರ್ ಒಳಗಡೆ ಈಗ ಇಂಡಕ್ಷನ್ ಮೋಟರ್ ಅಂದ್ರೆ ನಾನು ಮೊದಲನೇದಾಗಿ ಹೇಳೋದಾದ್ರೆ ಇಂಡಕ್ಷನ್ ಮೋಟರ್ಗೆ ಹೆವಿ ಕರೆಂಟ್ ಬೇಕು ಸರ್. ಈಗ ನೋಡಿ, ಅದು ರೈತರಿಗೆ ಗೊತ್ತಿದೆ. ಒಂದು ಟ್ರಾನ್ಸ್ಫಾರ್ಮರ್ಗೆ 2 ಮೋಟರ್ನ ಫಿಕ್ಸ್ ಮಾಡ್ಬೋದು, 3ನೇದು ಹಾಕಿದ್ರೆ ಓಡಲ್ಲ ಲೋ ವೋಲ್ಟೇಜ್ಗೆ ಅಂತ ಹೇಳಿ. ಆದಾಗ ಅಂತ ಸಂದರ್ಭದಲ್ಲಿ ಅವರು ಅವಾಗ ಅರಿವಾಗ್ತದೆ, ಬಟ್ ಅವ್ರ ಟೆಕ್ನಾಲಜಿ ಬಗ್ಗೆ ಗೊತ್ತಾಗಲ್ಲ. ಅದು ಇಂಡಕ್ಷನ್ ಟೆಕ್ನಾಲಜಿ. ಮೋಟರ್ ಏನಾಗುತ್ತೆ, ತುಂಬಾ ಪವರ್ ಅನ್ನ ಸರ್ಜ್ ಲೋಡ್ ಅನ್ನ ತಗೊಳುತ್ತೆ ನೀರು ನೀಚೆ ಕೊಡ್ಲಿಕ್ಕೆ. ಈಗ ಇಂಡಕ್ಷನ್ ಟೆಕ್ನಾಲಜಿಲಿ ಏನ್ ಹೇಳ್ತಾರೆ, 415 ವೋಲ್ಟ್ಸ್ಗೆ ಮೋಟರ್ ಮಾಡಿರ್ತಾರೆ ಸಮ್ ಕಂಪ್ನೀಸ್ 380 ವೋಲ್ಟಿಗೆ ಮಾಡಿರ್ತಾರೆ. ಅಲ್ಲಿ RPM ಹೆಂಗಿರುತ್ತೆ ಅಂದ್ರೆ 1800 ಇಂದ 2400 RPM. ನೀವು ಮೋಟರ್ ತಗೋಬೇಕಾದ್ರೆ RPM ತುಂಬಾ ಮಾನದಂಡ ಆಗುತ್ತೆ. ಮತ್ತೆ ರೇಟಿಂಗ್ ಆಫ್ ವೋಲ್ಟೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನು RPM ಅಂದ್ರೆ ರೆವಲ್ಯೂಷನ್ ಪರ್ ಮಿನಿಟ್. ಮೋಟರ್ 1 ನಿಮಿಷದಲ್ಲಿ ಸಿಗ್ತಕ್ಕಂತ ಪವರ್ ಅಲ್ಲಿ ಎಷ್ಟು ಸುತ್ತುತ್ತೆ ಅನ್ನೋದೇ RPM.
ಸೇ ಫಾರ್ ಎಕ್ಸಾಂಪಲ್ ಈಗ ಎನಿ ಇಂಡಕ್ಷನ್ ಮೋಟರ್ 400 ವೋಲ್ಟೇಜ್ 300 ಇಂದ 400 ವೋಲ್ಟೇಜ್ ಇದ್ರೆ ಅದು ಸೆಟೆಡ್ RPM ಅಥವಾ ಡಿಕ್ಲೇರ್ಡ್ RPM ಅಂತ ಏನ್ ಕಂಪನಿಯಿಂದ ಕೊಟ್ಟಿರ್ತಾರೆ ಅದನ್ನ ರೀಚ್ ಆಗ್ತದೆ. ನಮ್ಮವೆಲ್ಲ ಏನಿದೆ, ದಿಸ್ ಇಸ್ IPM PMSM ಅಂತ ಹೇಳಿ, ಇಂಟಿಗ್ರೇಟೆಡ್ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೊನೈಸ್ಡ್ ಮೋಟಾರ್ ಅಂತ. ಇವೆಲ್ಲ ಸಂಪೂರ್ಣ ಸ್ಟೈನ್ಲೆಸ್ ಸ್ಟೀಲ್ ಇಂದ ಕೂಡಿರ್ತವೆ ಮೋಟಾರ್ಗಳು ಮೊದಲನೇದಾಗಿ. ಹಾಗಾಗಿ ಇವು ತೂಕದಲ್ಲೂ ಸಾಂದ್ರತೆಯಲ್ಲೂ ಗಾತ್ರದಲ್ಲೂ ಕಮ್ಮಿ ಇರ್ತವೆ. ಸೊ ಕ್ವಿಕ್ ಆಗಿ ವರ್ಕ್ ಮಾಡ್ತವೆ. ಈ ಸ್ಟೈನ್ಲೆಸ್ ಸ್ಟೀಲ್ ಇರ್ತಕ್ಕಂಥ ಮೋಟಾರ್ ಒಳಗಡೆ ಏನ್ ರೋಟರ್ ಬರ್ತದೆ, ರೋಟರ್ ಒಳಗಡೆ ಕೋರಿಂಗ್ ಮಾಡಿ ಮ್ಯಾಗ್ನೆಟ್ ಅನ್ನು ಇನ್ಸರ್ಟ್ ಮಾಡಿರ್ತೀವಿ. ಹಂಗಾಗಿ ಇದು RPM ಜಾಸ್ತಿ, ರೆವಲ್ಯೂಷನ್ ಪರ್ ಮಿನಿಟ್ ನಾವೇನ್ ಮಾತಾಡ್ತಾ ಇದೀವಿ. ಇಂಡಕ್ಷನ್ ಅಲ್ಲಿ ನಿಮ್ಗೆ 2400 ಇದ್ರೆ ಇದ್ರಲ್ಲಿ 3600 ಇರುತ್ತೆ. 1200 ಸುತ್ತು ಜಾಸ್ತಿ ಸುತ್ತುತ್ತೆ ಅಂದ್ರೆ ಸ್ವಾಭಾವಿಕವಾಗಿ ನೀರ್ ಜಾಸ್ತಿ ಬರುತ್ತೆ ಅಂತ. ಅಂದ್ರೆ ಇಂಡಕ್ಷನ್ ಅಲ್ಲಿ 7.5 ಅಥವಾ 5 HP ಮಾಡೋ ಕೆಲಸನ 5 HP ಇಂಡಕ್ಷನ್ ಅಲ್ಲಿ ಮಾಡೋ ಕೆಲಸ ನಮ್ಮ IPM PMSM 3 HP ನಲ್ಲೇ ನಾವು ಸರಿಸುಮಾರಾಗಿನೇ ಈಕ್ವಲ್ ಆಗಿ ನೀರ್ ಕೊಡ್ಬೋದು. ಅಥವಾ ಅಲ್ಲಿ 7.5 HP ಮಾಡೋ ಕೆಲಸನ ನಮ್ಮ IPM PMSM ಅಲ್ಲಿ 5 HP ಮಾಡಿ ಕೊಡುತ್ತೆ. ಸೋಲಾರ್ ಪ್ಯಾನಲ್ ಗಳಲ್ಲಿ ನೋಡ್ತಾ ಇರ್ತೀವಿ, ರೇಟ್ ಬಂದು ತುಂಬಾ ವೆರೈಟಿ ಇರುತ್ತೆ, ಡಿಫ್ರೆನ್ಶಿಯೇಟ್ ಇರುತ್ತೆ. ಈಗ ರೈತರು ಏನ್ ಅನ್ಕೊಂಡ್ಬಿಡ್ತಾರೆ, ಓ ಇದು ಎಲ್ಲಾ ಪ್ಯಾನಲ್ಗಳು ಒಂದೇ ತರ ಇರುತ್ತೆ, ಕಡಿಮೆ ಸಿಗುತ್ತೆ, ಕೆಲವರು ಬೇಕು ಅಂತಾನೆ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಮುಂಚೆ ಎಲ್ಲ ಒಂದೇ ವೆರೈಟಿ ಬರುತ್ತೆ ಸರ್, ಈಗೆಲ್ಲ ಡಿಫ್ರೆಂಟ್ ವೆರೈಟಿ ಬರ್ತಾ ಇದೆ. ಸೊ ಯಾವ್ದು ಚೆನ್ನಾಗಿರುತ್ತೆ ಸರ್ ಪ್ಯಾನಲ್ಗಳು? ಸರ್, ಸೋಲಾರ್ ಪ್ಯಾನಲ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೋಟರ್ ನಮ್ಮ ಸೋಲಾರ್ ಪಂಪ್ ಅಲ್ಲಿ. ಯಾಕಂದ್ರೆ ಸೂರ್ಯನ ಕಿರಣಗಳನ್ನ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡೋಂಥದ್ದು ಇದು ಫೋಟೋ ವೋಲ್ಟೇಕ್. ಅಂದ್ರೆ ಈ ಸೋಲಾರ್ ಸೆಲ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಜನರಲಿ ಸೆಲ್ಸ್ ಗಳನ್ನ ಈಗ ಈ ಹಿಂದೆ ಇಂಡಿಯಾದಲ್ಲಿ ಸೆಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳು ಇರಲಿಲ್ಲ. ಈಗ ಪ್ರಥಮವಾಗಿ ಅದಾನಿಯವರು ಮಾಡಿದ್ದಾರೆ. ಇಡೀ ಭಾರತ ದೇಶದವರು, ನಾನು ಇವತ್ತು 2026 ಫೆಬ್ರವರಿಲಿ ಮಾತಾಡ್ತಾ ಇರೋದು, ಇದು ವಿಡಿಯೋ ಹಳೇದಾದ್ರೆ ಮತ್ತೆ ಅವತ್ತಿನ ದಿನಕ್ಕೆ ತುಂಬಾ ಜನ ಬಂದಿರ್ತಾರೆ. ಈಗ ಸದ್ಯಕ್ಕೆ ಇವತ್ತಿನ ಪರಿಸ್ಥಿತಿಗೆ ಅದಾನಿಯವರು ಮಾತ್ರ ಸೆಲ್ಸ್ ಡಿವಿಷನ್ ಹೊಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಬೇರೆ ಬೇರೆಯವರು ಬರ್ಬೋದು. ಈಗ ಅದಾನಿ ಸೆಲ್ಸ್ ಹೇಗಿರ್ತದೆ ಅಂದ್ರೆ ಗ್ರೇಡಿಂಗ್ ಇರುತ್ತೆ ಸರ್. ಗ್ರೇಡೆಡ್ ಸೆಲ್ಸ್ ಅಲ್ಲಿ ಫುಲ್ ಸೆಲ್ಸ್, ಕಟ್ ಸೆಲ್ಸ್, ಹಾಫ್ ಸೆಲ್ಸ್, ಮತ್ತೆ ಅದ್ರಲ್ಲಿ ಅಗೈನ್ ಗ್ರೇಡಿಂಗ್ ಆಗ್ತದೆ. A ಮತ್ತೆ B ಅಂತ ಇರುತ್ತೆ. ಇನ್ನು ಕೆಲವೊಂದು C ಗ್ರೇಡಿಂಗ್ ಪ್ಯಾನಲ್ಸ್ ಎಲ್ಲ ಮಾಡ್ತಾರೆ. A ಗ್ರೇಡೆಡ್ ಸೆಲ್ಸ್ ಎಲ್ಲ ಏನಾಗ್ತದೆ ಅಂದ್ರೆ ಎಫಿಷಿಯನ್ಸಿ ವೈಸು, ಟೆಕ್ನಿಕಲಿ ವೈಸು, ಮತ್ತೆ ಗಾತ್ರದಲ್ಲಿ, ಥಿಕ್ನೆಸ್ ಅಲ್ಲಿ ಎಲ್ಲ ಒಂದು ಸರ್ಟಿಫೈಡ್ ಪ್ರಮಾಣದಲ್ಲಿ ಇರ್ತದೆ. B ಗ್ರೇಡ್ ಎಲ್ಲ ಸ್ವಲ್ಪ ಡಿವಿಯೇಷನ್ಸ್ ಇರ್ತದೆ, ಅಲೈನ್ಮೆಂಟ್ಸ್ ಇಶ್ಯೂ ಇರುತ್ತೆ, ಗ್ರೇಡಿಂಗ್ ಚೇಂಜ್ ಇರುತ್ತೆ, ಥಿಕ್ನೆಸ್ ಚೇಂಜ್ ಇರುತ್ತೆ, ಮತ್ತೆ ರೇಟೆಡ್ ವೋಲ್ಟೇಜ್ ಬರ್ತಾ ಇರಲ್ಲ. ಈ ತರ ಎಲ್ಲ ಡಿಫ್ರೆನ್ಸ್ ಆಗುತ್ತೆ. ಮತ್ತೆ ಅದರಲ್ಲಿ ಮುಂದುವರೆದು ಈಗೆಲ್ಲ ಟಾಪ್ ಕಾರ್ನ್ ಬಂದಿದೆ, ಬೈಫೇಶಿಯಲ್ ಬಂದಿದೆ. ಅದ್ರಲ್ಲಿ ಅಗೈನ್ ಸೆಲ್ಸ್ ಅಲ್ಲಿ N ಟೈಪ್, P ಟೈಪ್ ಬಂದಿದೆ. ಅಗ್ರಿಕಲ್ಚರ್ ಏನಾಗಿದೆ ಅಂದ್ರೆ ರೈತರು ಹೆಂಗ್ ತಿಳ್ಕೊಂಡಿದ್ದಾರೆ ಅಥವಾ ಕಂಪನಿಗಳು ಏನ್ ತಿಳ್ಕೊಂಡಿದೆ, ಯಾವುದೇ ಪ್ಯಾನಲ್ ಕೊಟ್ಟರು ನಡೀತದೆ. ಹೌದು, ನಡೆಯುತ್ತೆ. ಬಟ್ ಯಾಕೆ ರೈತರು ಅಂದ್ರೆ ಅಷ್ಟು ತಾತ್ಸಾರ ಯಾಕೆ ಆಗ್ಬೇಕು? ಬೆಸ್ಟೇ ಮಾಡೋಣಲ್ಲ, A ಗ್ರೇಡ್ ಪ್ಯಾನಲ್ಲೇ ಕೊಡೋಣಲ್ಲ. ಅಂದ್ರೆ ರೈತ ಅಂದ್ರೆ ಅವ್ನು ಯಾವ್ದೋ ತಗೊಂಡು ಹಾಳು ಮಾಡ್ಕೊಂಡು ಕಮ್ಮಿ ರೇಟ್ ನ ಅಕ್ಸೆಪ್ಟ್ ಮಾಡ್ತಾನೆ ಅಂತ ಹೇಳಿ B ಗ್ರೇಡ್ಗೆ ಅಥವಾ C ಗ್ರೇಡ್ಗೆ ಅವನಿಗೆ ಸಜೆಷನ್ ಕೊಟ್ಟು ಮುಂದಿನ 2-3 ವರ್ಷದಲ್ಲಿ ಅವನ ಸಿಸ್ಟಮ್ ಹಾಳಾಗೋದ್ರ ಬದಲು A ಗ್ರೇಡ್ ಕೊಟ್ಬಿಟ್ಟು ಅವನನ್ನು ಸಹ ಡ್ಯೂರಬಿಲಿಟಿ ಆಗಿ ಸಸ್ಟೈನಬಲ್ ಆಗಿ ಅವನು ಒಂದು 10-15 ವರ್ಷ ಬದುಕ್ತಾನೆ. ಬಟ್ A ಮತ್ತೆ B, C ಗ್ರೇಡ್ ಮಧ್ಯೆ ತುಂಬಾ ರೇಟ್ ಡಿಫ್ರೆನ್ಸ್ ಇರುತ್ತೆ. ಒಂದು ಪ್ಯಾನಲ್ಗೆ ಸರಿಸುಮಾರು ಅವರೇಜ್ ಹೇಳೋದಾದ್ರೆ ಕೆಲವೊಂದಷ್ಟು ಮಾಡೆಲ್ಗಳ ಮಧ್ಯೆ ಒಂದು 2,000 ರೂಪಾಯಿಂದ ಶುರುವಾಗಿದ್ದು ಸರಿಸುಮಾರು 4,500-5,000 ತನಕನೂ ಡಿಫ್ರೆನ್ಸ್ ಆಗ್ತದೆ. ಈ ಅಂತರ ಯಾವ ಲೆವೆಲ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಒಂದು 7.5 HP ಮೋಟರ್ನ ಕೊಟೇಶನ್ಸ್ ಕೇಳಿದ್ರೆ ನಾವೇನಾದ್ರೂ ಪ್ರೀಮಿಯಂ ಡಿಸೈನ್ ಅಲ್ಲಿ ರೇಟ್ ಕೊಟ್ರೆ 14 ಪ್ಯಾನಲ್ ಕೊಡ್ತೀವಿ ಮಲೇಶ್ ಸರ್. 14 ಪ್ಯಾನಲ್ ಅಲ್ಲಿ 2,000 ರೂಪಾಯಿ ಡಿಫ್ರೆನ್ಸ್ ಆದ್ರೆ 28,000 ಬರುತ್ತೆ. ಕೆಲವೊಂದು ಕಂಪ್ನಿಗೆ 4,000 ರೂಪಾಯಿ ಡಿಫ್ರೆನ್ಸ್ ಆದ್ರೆ 56,000 ಡಿಫ್ರೆನ್ಸ್ ಆಗುತ್ತೆ. ರೈತರಿಗೆ ಏನ್ ಅನ್ಸುತ್ತೆ ಅಂದ್ರೆ SMR ಸೋಲಾರ್ ಪಂಪ್ಸ್ ನವರು ಹೆಚ್ಚಿನ ಲಾಭ ಮಾಡ್ತಾ ಇದ್ದಾರೆ, ಹಂಗಾಗಿ ರೇಟ್ಗಳು ಜಾಸ್ತಿ ಇದೆ ಅಂತ ಅವ್ರು ತಿಳ್ಕೊಂತಾರೆ. ವಿಷಯ ಅದಾಗಿರಲ್ಲ. ನಾವು ಉತ್ಕೃಷ್ಟವಾಗಿರೋ ಪ್ಯಾನಲ್ ಅನ್ನ ರೈತರಿಗೆ ಕೊಡ್ತಾ ಇದೀವಿ. ನಾವು ಒಂದು ರೈತಾಪಿ ಕುಟುಂಬ ಇರೋದ್ರಿಂದ ನಾವು ಯಾವುದೋ MNCಗಳು ಯೋಚನೆ ಮಾಡೋ ತರ ಕಾಸ್ಟ್ ರಿಡಕ್ಷನ್, ಕಾಸ್ಟ್ ಎಫೆಕ್ಟಿವ್ ಪ್ಲಾನ್ ಮಾಡಕ್ಕಾಗಲ್ಲ. ನಾವು ಫಸ್ಟ್ ಉದ್ದೇಶ ರೈತರಿಗೇನೆ ಒಳ್ಳೆ ರೀತಿದು ಪ್ರಾಡಕ್ಟ್ ಕೊಡಬೇಕು. ಮತ್ತೆ ಅದನ್ನ ಹೆಂಗೆ ಕಂಪ್ಯಾರಿಸನ್ ಮಾಡೋದು ಅಂತ ನಮ್ಮ ಆಫೀಸ್ ನಲ್ಲಿ ಲೈವ್ ಡೆಮೋನ್ಸ್ಟ್ರೇಷನ್ಸ್ಗೆ ನಾವು ಪ್ಯಾನಲ್ಗಳನ್ನ ಇಟ್ಟಿದ್ದೀವಿ. ರೈತರು ಬಂದ್ರೆ ಅದಾನಿ ಪ್ಯಾನಲ್ ಆದ್ರೆ ಏನ್ ಪ್ರೈಸಿಂಗ್ ಅಲ್ಲಿ ಬರ್ತದೆ, ಸ್ವೆಲೆಕ್ಟ್ ಪ್ಯಾನಲ್ ಆದ್ರೆ ಏನ್ ಪ್ರೈಸಿಂಗ್ ಅಲ್ಲಿ ಬರ್ತದೆ, ಇನ್ನೊಂದು ಗೋಲ್ಡಿ. ನಾವು ಏನಾಗಿದೀವಿ ಅಂದ್ರೆ ನಾವೊಂದು ಟಾಪ್ 3 ಕಂಪ್ನಿ ಜೊತೆ ಅಷ್ಟೇ ಕೆಲಸ ಮಾಡ್ತೇವೆ. ಕಾರಣ ಒಂದು ಅವೈಲಬಿಲಿಟಿ, ಎರಡನೇದು ಸಪ್ಲೈ, ಮತ್ತೆ ಮೂರನೇದು ಟೆಕ್ನಿಕಲಿ ಯಾರು ಸ್ಟ್ರಾಂಗ್ ಇದಾರೆ ಅದು. ಇನ್ನು ಕೆಲವೊಂದು ಈಗೆಲ್ಲ ಲೋಕಲ್ ಅಲ್ಲಿ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆನೂ ನಾವು ಟೈಅಪ್ ಆಗ್ಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಸೊ ಈ ಪ್ಯಾನಲ್ಸ್ ಗಳು ಬಹು ಮುಖ್ಯ ಆಗುತ್ತೆ ಮಲ್ಲೇಶ್ ಸರ್. ಹಾಗಾಗಿ ರೇಟ್ಗಳನ್ನ, ಪಂಪ್ ರೇಟ್ ಅನ್ನ ನಿರ್ಧಾರ ಮಾಡೋ
60 to 70% ಕಾಸ್ಟ್ ಪ್ಯಾನಲ್ ಅಲ್ಲಿ ಇರುತ್ತೆ ಮಲ್ಲೇಶ್ ಸರ್. ಈಗ ಸೋಲಾರ್ ಪಂಪ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಟ್ರಿ, ಈಗ ಡ್ರೈವ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀರಾ? ಹಾ ಸರ್, ಈಗ ಸೋಲಾರ್ ಡ್ರೈವ್ಗಳಲ್ಲಿ ಸರಿಸುಮಾರು ಹಿಂದೆ ನಾವು ಯಾರು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ಲಿಲ್ಲ ಸರ್. ಕಳೆದ ನಾವೇನು 2003 ಸರಿಸುಮಾರು ಒಂದು 23 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದಿದ್ದು ನಮ್ಗಿರೋ ಎಕ್ಸ್ಪೀರಿಯನ್ಸ್ಗೆ ಎಲ್ಲರೂ ಸಹ ಚೈನಾದಿಂದ ಇಂಪೋರ್ಟ್ ಮಾಡ್ತಿದ್ವಿ ಸರ್. ಅದನ್ನ IP20 ಡ್ರೈವ್ ಅಂತ ಹೇಳ್ತಿದ್ವಿ. ಫುಲ್ ಡ್ರೈವ್ ಹೊರಗಡೆಯಿಂದ ಬರೋದು. ಅಲ್ಲಿ ನಿಮ್ಗೆ ಥರ್ಮಲ್ ಎನರ್ಜಿ ಏನಿದೆ ಅಥವಾ ಥರ್ಮಲ್ ಡಿಸೈನ್ ಏನಿದೆ ತುಂಬಾ ಚೆನ್ನಾಗಿರ್ತಿತ್ತು. ಮುಂದುವರೆದು ಈಗ ಕಸ್ಟಮೈಸ್ಡ್ ಆಗಿ ಅಥವಾ ಈ ಕರೋನಾ ಬಂದ್ಮೇಲೆ ಇಂಡಿಯಾನಲ್ಲೇ ಕೆಲವೊಂದಷ್ಟು ಡೆವಲಪ್ಮೆಂಟ್ಸ್ ಗಳು ನಡೆದಿದೆ. ಬೋರ್ಡ್ಗಳನ್ನೆಲ್ಲ ಇಲ್ಲೇ ಮಾಡ್ಕೊಂತಾ ಇದ್ದಾರೆ. ಇನ್ನಷ್ಟು ಜನ ಬರೀ ಖಾಲಿ ಬೋರ್ಡ್ ಅನ್ನ ಇಂಪೋರ್ಟ್ ಮಾಡ್ಕೊಂಡು ನಾವು ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಇಲ್ಲಿ ಲೇಬಲಿಂಗ್ ಮಾಡ್ಕೊಂತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ಸ್ಥಳೀಯವಾಗೇನೆ ನಿರ್ಮಾಣ ಆಗುವಂಥದ್ದು ತುಂಬಾ ದೂರ ಏನಿಲ್ಲ. ಸೆಮಿ ಕಂಡಕ್ಟರ್ಸ್ ಎಲ್ಲ ತುಂಬಾ ಡೆವಲಪ್ ಆದಾಗ ಇಲ್ಲೇನೆ ಆಗುವಂಥದ್ದು ಆಗುತ್ತೆ. ಈಗಿರೋ ಡ್ರೈವ್ಸ್ ಅಲ್ಲಿ ನಾವು ಕೊಡ್ತಾ ಇರೋಂಥದ್ದು IP65 ಇದೆ, IP20 ಡ್ರೈವ್ಸ್ ಇದೆ. ಡಿಫ್ರೆನ್ಶಿಯೇಟ್ ಏನಾಗ್ತದೆ ಅಂದ್ರೆ ಡ್ರೈವ್ ನಲ್ಲಿ ವೆರಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಕಸ್ಟಮೈಸ್ಡ್ ಡಿಸೈನ್. ಈಗ 7.5 HP ಡ್ರೈವ್ ನಲ್ಲೇ ನಮ್ಮ ಹತ್ರ ಸುಮಾರು ಒಂದು 10 ಮಾಡಲ್ಸ್ ಇದೆ. ಯಾವ್ಯಾವ ಮಾಡೆಲ್ ನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ನಮ್ಮದು ಸೆಲೆಕ್ಷನ್ ಆಫ್ ಮಾಡೆಲ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಎರಡನೇದು ಆಟೋ ಮೋಡ್ ಇರಬೇಕು, ಅಂದ್ರೆ ಆಟೋ ಟ್ಯೂನ್ ಆಗ್ಬೇಕು. ಈಗ ಪ್ಯಾನಲ್ ನಲ್ಲಿ ಈ ಹಿಂದೆ ಪಾಲಿ ಬರ್ತಾ ಇತ್ತು, ಮೋನೋಕ್ರಿಸ್ಟಲಿನ್ ಬಂತು, ಪಾಲಿಕ್ರಿಸ್ಟಲಿನ್ ಅದಾದ್ಮೇಲೆ ಮೋನೋಫೇಶಿಯಲ್, ಬೈಫೇಶಿಯಲ್ ಬಂತು, ಟಾಪ್ಕಾನ್ ಬಂತು. ಈಗ ಇನ್ನು ಇನ್ ಫ್ಯೂಚರ್ ಅಲ್ಲಿ HJT ಎಲ್ಲ ಬರ್ತದೆ ಅಂತಾರೆ. ನೀವು ಯಾವುದೇ ಇನ್ಪುಟ್ ಪ್ಯಾನಲ್ ಕೊಟ್ಟರು ರೀಡ್ ಆಗಿ ಆಟೋ ಟ್ಯೂನ್ ಆಗೋಕ್ ಸಾಮರ್ಥ್ಯ ಇರುವಂತ ಡ್ರೈವ್ಸ್ ನ ಯೂಸ್ ಮಾಡೋದು ಒಳ್ಳೇದು. ಮತ್ತೆ ಮೋಟ್ರು ಅಷ್ಟೇನೆ, ನೀವು ಇಂಡಕ್ಷನ್ ಇರ್ಲಿ, IPM PMSM ಇರ್ಲಿ, BLDC ಇರ್ಲಿ, 50 ಹರ್ಟ್ಸ್ ಇಂದ 120 ಹರ್ಟ್ಸ್ ಒಳಗಡೆ, 50 ಹರ್ಟ್ಸ್ ಇಂದ 120 ಹರ್ಟ್ಸ್ ಒಳಗಡೆ ಯಾವುದೇ ಮೋಟರ್ ಕೊಟ್ಟರು ತಾನೇ ಟ್ಯೂನ್ ಮಾಡ್ಕೊಳ್ಳೋಂಥದ್ದು ಆಗ್ಬೇಕಾಗ್ತದೆ. ಇನ್ನ ಮೂರನೇದಾಗಿ ಸೊ ಅದು ಯೂಸರ್ ಫ್ರೆಂಡ್ಲಿ ಆಗಿರ್ಬೇಕು. ಅದೇನು ವರ್ಕ್ ಮಾಡ್ತದೆ ಅಷ್ಟು ಡೀಟೇಲ್ಸ್ ನ ನಮಗೆ ಕೊಡುವಂಥದ್ದು RMS ಡೀಟೇಲ್ಸ್ ಇರ್ಬೋದು. ಮತ್ತೆ ಮ್ಯಾನ್ಯುಯಲ್ ಮೋಡ್ ಎಂಟ್ರೀಸ್ ಇರ್ಬೇಕು. ಇಷ್ಟೆಲ್ಲ ಆಪ್ಷನ್ ಇರ್ತಕ್ಕಂಥ ಡ್ರೈವ್ ಜೊತೆ ನೀವು ಹೋಗ್ಬೇಕಾಗ್ತದೆ. ಕೆಲವೊಂದು ಸ್ಮಾಲರ್ ಆಗಿ ಏನಾಗಿದೆ ಅಂದ್ರೆ ಕಾಂಪ್ಯಾಕ್ಟ್ ಬೋರ್ಡ್ಗಳು ಮಾಡಿ ಡ್ರೈವ್ಗಳು ಕೊಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಂದಷ್ಟು ಕಂಪ್ನಿಗಳ ಜೊತೆ ನೀವು ಕಂಪೇರ್ ಮಾಡ್ತೀರಾ ಅಂದ್ರೆ ಈ ಸ್ನೈಡರ್ ಈಕ್ವಲೆಂಟ್ ಕ್ವಾಲಿಟಿ ಇರ್ತಕ್ಕಂಥ ಡ್ರೈವ್ 10 HP 60,000 ರೂಪಾಯಿ ಇರುತ್ತೆ. ಸಾಧಾರಣ ಅದನ್ನ ಬರೀ ಬೋರ್ಡ್ ಅಲ್ಲಿ ಮಾಡಿದ್ರೆ 16,000 ರೂಪಾಯಿಗೆ ಬರುತ್ತೆ. ನೀವು 16 ಇಂದ 50,000 ರೂಪಾಯಿ ಡಿಫ್ರೆನ್ಸ್ ಇರತಕ್ಕಂತ ಇದ್ರಲ್ಲಿ ಡ್ರೈವ್ಗಳು ಕೆಲವೊಂದಷ್ಟು ಇಷ್ಟು ಯೂಸ್ ಡಿಫ್ರೆನ್ಸ್ ಯಾಕೆ ಬಂತು ಅಂತ ಡಿಫ್ರೆನ್ಶಿಯೇಟ್ ಆಗ್ತದೆ. ಹಂಗಾಗಿ ಫಾರ್ಮರ್ಸ್ ನೀವು ಸೈಟ್ ವಿಸಿಟ್ ಮಾಡಿಕೊಂಡು ಡ್ರೈವ್ ಬಗ್ಗೆನೂ ಇನ್ಫಾರ್ಮೇಶನ್ ತಗೊಂಡು ಮಾಡ್ಬೇಕಾಗ್ತದೆ. ಮತ್ತೆ ಈಗ ನಾವೆಲ್ಲ ಡ್ರೈವ್ ನಲ್ಲಿ ಏನೆಲ್ಲ ಕಂಪ್ಲೇಂಟ್ಸ್ ಬರ್ತದೆ ಅದನ್ನೆಲ್ಲ ಡಿಸ್ಪ್ಲೇ ನಲ್ಲೇ ಬರೋ ತರ ಮಾಡಿದೀವಿ ಮಲ್ಲೇಶ್ ಸರ್. ಸೊ ಅವ್ರಿಗೆ ಇನ್ನೂ ಈಸಿ ಆಗ್ತದೆ ಫಾರ್ಮರ್ಸ್ಗೆ. ಯಾವ್ದು ಲೈಟ್ ಬ್ಲಿಂಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಪೂರಕವಾದ ಸೆಟಪ್ಸ್ ನ ಇಲ್ಲಿಂದಾನೆ ಹೇಳಿ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡೋಂಥದ್ದು ಆಗುತ್ತೆ. ಓಕೆ ಸರ್. ಹತ್ರ ಒಂದು ಸೋಲಾರ್ ನ ತಗೋಬೇಕು ಅಂದ್ರೆ ಆ ಒಂದು ಸಿಸ್ಟಮ್ ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ನಮ್ದು 2 ನಂಬರ್ ಇರ್ತದೆ. ಸಮ್ ಟೈಮ್ಸ್ ನಾವು ಬಿಸಿ ಇರ್ತೀವಿ. ನೀವು ಸುಲಭನಾಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದಾದ್ಮೇಲೆ ವಾಟ್ಸಪ್ ಅಲ್ಲಿ ಅಂತ ಮಾಡಿದ್ರು ಕೆಲವೊಂದು ಮಾಹಿತಿ ಸಿಗ್ತದೆ. ಇಲ್ಲ ನೀವು ಫಿಸಿಕಲಿ ಬರೋದು ಬಹಳ ಉತ್ತಮ. ಎಷ್ಟೇ ದೂರ ಇರ್ಲಿ, ನೀವು ಬೀದರ್ ಇರ್ಲಿ, ಗುಲ್ಬರ್ಗ ಇರ್ಲಿ, ಬೆಳಗಾಂ ಇರ್ಲಿ, ಅಥವಾ ಈ ಕಡೆ ಎಲ್ಲೋ ಚಾಮರಾಜನಗರದವ್ರು ಇರ್ಲಿ, ತುಮಕೂರಿಗೆ ಎಲ್ಲಾ ಕಡೆಯಿಂದನೂ ಬಸ್ ಕನೆಕ್ಟಿವಿಟಿ ಇದೆ, ಟ್ರೈನ್ ಕನೆಕ್ಟಿವ್ ಇದೆ. ಅಥವಾ ನಿಮ್ ಸ್ವಂತ ವೆಹಿಕಲ್ಸ್ ಇದ್ರೆ ನೀವು ಬಂದ್ರೆ ಫಿಸಿಕಲಿ ನೀವು ಚೆಕ್ ಮಾಡ್ಬೋದು. ಯಾಕಂದ್ರೆ ಇದೊಂದು 30 ವರ್ಷ ದೀರ್ಘವಾಗಿ ಬಾಳಿಕೆ ಬರ್ತಕ್ಕಂಥ ಉಪಕರಣಗಳು. ಸುಮ್ನೆ ನೀವೆಲ್ಲೋ ಆನ್ಲೈನ್ ಅಲ್ಲಿ ನೋಡಿ ತಗೊಳ್ಳೋದಕ್ಕಿಂತ ನೀವು ಒಮ್ಮೆ ನಮ್ಮ ಸೈಟಿಗೆ ವಿಸಿಟ್ ಮಾಡಿದ್ರೆ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಬರ್ತದೆ, ಮತ್ತೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತದೆ, ಕಂಪ್ಯಾರಿಸನ್ ಈಸಿ ಆಗ್ತದೆ. ಆಮೇಲೆ ಆ ಮುಖಾಂತರ ನೀವು ಮಾಡ್ಕೊಳ್ಳೋದ್ರಿಂದ ಒಳ್ಳೇದು ಸರ್. ಓಕೆ. ನಮ್ದೆಲ್ಲ ಲೊಕೇಶನ್ ಎಲ್ಲ ಈ ವಿಡಿಯೋನಲ್ಲಿ ಇರ್ತದೆ, ಮತ್ತೆ ಕಾಂಟ್ಯಾಕ್ಟ್ ನಂಬರ್ಸ್ ಗಳು ಇರ್ತದೆ, ಬಂದು ವಿಸಿಟ್ ಮಾಡಬಹುದು ಸರ್. ಓಕೆ ಸರ್. ಈಗ ಚಾರ್ಜಸ್ ಯಾವ ತರ ಇರುತ್ತೆ, ಯಾವ ತರ ಪ್ಯಾನಲ್, ಯಾವ ತರ ಸಿಸ್ಟಮ್? ಸರ್ ನಾವೀಗ ವಿಸಿಟಿಂಗ್ ಚಾರ್ಜಸ್ ಅಂತ ಏನು ಮಾಡಲ್ಲ. ಕೆಲವೊಂದಷ್ಟು ನಮಗೆ ಡೀಟೇಲ್ಸ್ ಬೇಕಾಗ್ತದೆ. ನೀವು ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮಾಡ್ತಾನೆ ನಿಮ್ದು ಊರು ಯಾವುದು, ನಿಮ್ಮ ಹೆಸರೇನು, ಯಾರ ಹೆಸರಲ್ಲಿ ಜಮೀನ್ ಇದೆ, ಎಷ್ಟು ಎಕರೆ ಜಮೀನ್ ಇದೆ, ಬೋರ್ವೆಲ್ಗಳೇನು, ಹೊಸ ಬೋರ್ವೆಲ್ ಇದೆಯೋ ಆಲ್ರೆಡಿ ಹಳೆ ಬೋರ್ವೆಲ್ ಇದೆಯೋ, ಹೊಸದಾಗಿದ್ರೆ ಬೋರ್ವೆಲ್ ಆಳ ಎಷ್ಟು, ಹಳೇದಾಗಿದ್ರು ಬೋರ್ವೆಲ್ ಆಳ ಎಷ್ಟು, ಹೊಸದಿದ್ರೆ ಡೀಟೇಲ್ ಕೊಡಿ, ಹಳೇದಿದ್ರೆ ನೀವು ಆಲ್ರೆಡಿ ಎಷ್ಟು HP ಮೋಟರ್ ಯೂಸ್ ಮಾಡ್ತಾ ಇದ್ದೀರಾ, ಬೇಸಿಗೆನಲ್ಲಿ ನಿಮ್ ನೀರು ನಿಮ್ ಬೋರ್ವೆಲ್ ನಲ್ಲಿ ಎಷ್ಟು ಆಳದಿಂದ ಕೆಳಗಡೆ ಹೋಗಲ್ಲ, ಇಷ್ಟೆಲ್ಲ ಮಾಹಿತಿ ಕೊಟ್ರೆ ನಾವು ನಿಮಗೆ ಸಂಪೂರ್ಣವಾಗಿ ಸೆಟ್ ಆಗೋ ತರ ಪ್ರಾಡಕ್ಟ್ ಅನ್ನ ಸೆಟ್ ಮಾಡಿ ಕೊಡ್ತೇವೆ. ಓಕೆ ಸರ್. ಇನ್ನೊಂದು, ಈಗ ಸೋಲಾರ್ಗೆ ಸಬ್ಸಿಡಿ ಇದೆ ಅಂದ ತಕ್ಷಣ ಎಲ್ಲರಿಗೂ ಸಬ್ಸಿಡಿ ಸಿಗುತ್ತೆ ಸರ್? ಸರ್ ಸಬ್ಸಿಡಿ ಏನಾಗ್ತದೆ, ಸರ್ಕಾರಗಳು ಪ್ರತಿಯೊಬ್ಬರಿಗೂ ಕೊಡ್ಬೇಕಾದ ಜವಾಬ್ದಾರಿ ಅವ್ರ ಮೇಲಿದೆ. ಆದ್ರೆ ಏನಾಗಿದೆ ಅಂದ್ರೆ ಈಗ ನೋಡಿ,
ಸರಿಸುಮಾರು ನನಗೆ ಮಾಹಿತಿ ಇರೋ ಪ್ರಕಾರ ನಮ್ದೊಂದು ಶಿರಾ ತಾಲೂಕ್ ಬಗ್ಗೆನೇ ನಾನು ಮಾತಾಡೋದಾದ್ರೆ ನಮ್ದೊಂದು 234 ಹಳ್ಳಿ ಇದೆ. 234 ಹಳ್ಳಿಲಿ ಒಂದು ಹಳ್ಳಿಲಿ ಸಗಟಾಗಿ ಹೇಳೋದಾದ್ರೆ ಒಂದು 500 ಇಂದ 800 ಬೋರ್ವೆಲ್ ಇದೆ. ಸೊ 230 ಹಳ್ಳಿನ ಲೆಕ್ಕ ಹಾಕೊಂಡ್ರೆ ನಮ್ದೇ ಒಂದು 16 ಲಕ್ಷದಿಂದ 18 ಲಕ್ಷ ಬೋರ್ವೆಲ್ ಬರೀ ನಮ್ದು ಒಂದು ತಾಲೂಕಲ್ಲಾಯ್ತು. ಆ ತರದ್ದು ಎಷ್ಟು 245 ತಾಲೂಕ್ಸ್ ಇದೆ ಕರ್ನಾಟಕದಲ್ಲಿ. ಇಷ್ಟು ಜನಕ್ಕೆ ಒಮ್ಮಕ್ಲೆ ಸಬ್ಸಿಡಿ ಕೊಡ್ಲಿಕ್ಕೆ ಆಗಲ್ಲ. ಸಬ್ಸಿಡಿ ಯಾರಿಗೆ ಸಿಗಲ್ಲ, ಸಬ್ಸಿಡಿ ಏತರವಾಗಿ ನೀವೆಲ್ಲ ಎಲೆಕ್ಟ್ರಿಫಿಕೇಶನ್ಸ್ ಹೋಗಿ ಟ್ರಾನ್ಸ್ಫಾರ್ಮ್ ಹಾಕೊಂಡು ಸಮಸ್ಯೆ ಅನುಭವಿಸ್ತಾ ಇದೀರಾ ಅಂತವ್ರು ನಮ್ಮ ಹತ್ರ ಬರೋದ್ರಲ್ಲಿ ಅರ್ಥ ಇದೆ ಸರ್. ಮತ್ತೆ ಯಾರಿಗೆ ಸಬ್ಸಿಡಿ ಇಶ್ಯೂಸ್ ಇದೆ, ಸಬ್ಸಿಡಿ ಅಂದ್ರೆ ಇವತ್ತು ಅಪ್ಲೈ ಮಾಡಬೇಕು, ಪ್ರೋಸೆಸ್ ಆಗಬೇಕು, ಸರ್ಕಾರಗಳಲ್ಲಿ ಅವ್ರದೇ ಆದ ಮಾನದಂಡಗಳು ಇರ್ತದೆ, ಅದನ್ನೆಲ್ಲ ಅನುಕರಣೆ ಮಾಡಿ ಅವ್ರು ಕೊಡೋದಾಗ್ತದೆ ಸರ್. ಯಾರು ಫಿನಾನ್ಷಿಯಲಿ ಕೆಪಾಸಿಟಿ ಇಲ್ಲ ಮತ್ತೆ ಅದನ್ನ ನೋಡ್ತೀರಾ ಸಹಾಯಧನನ, ನೀವು ಅಲ್ಲಿ ವೇಟ್ ಮಾಡೋದ್ರಲ್ಲಿ ಅರ್ಥ ಇದೆ ಸರ್. ಓಕೆ ಯಾರಿಗೆ ಶಕ್ತಿವಂತರಿದ್ದೀರಾ, 1-2 ಬೆಳೆಗಳು ಏನಾಗುತ್ತೆ ಸರ್, ಈಗ ನೋಡಿ ಒಂದು 5 HP ನ ಸಬ್ಸಿಡಿನಲ್ಲಿ ಹೋಗ್ತೀರಾ ಅಂದ್ರೆ 60,000 ಕಟ್ತೀರಾ. ಇಲ್ಲಿ ನಮ್ಮ ಹತ್ರ ಒಂದು 2 ಲಕ್ಷ ಚಿಲ್ಲರೆ ಆಗುತ್ತೆ. 1-2 ಒಳ್ಳೆ ಬೆಳೆಗಳನ್ನ ಬೆಳ್ಕೊಂಡ್ರೆ ನಿಮ್ ದುಡ್ಡು ವಾಪಸ್ಸೇ ಬಂದ್ಬಿಡುತ್ತೆ ಸರ್. ಸೊ ಮಾಹಿತಿನ ಹೆಚ್ಚಿನದಾಗಿ ಬೇಕಾದವ್ರು ಫೋನ್ ಮಾಡಿ, ಇನ್ನು ವಿಸಿಟ್ ಆಗಿ ಬಂದ್ರೆ ಇನ್ನೂ ಹೆಚ್ಚಿನದಾದ ಮಾಹಿತಿನೂ ತಿಳಿಸ್ಕೊಡ್ತೀವಿ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.